ಹಾಯ್ ಐಪೆಕ್ಸ್ ಸ್ಟುಡಿಯೋಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ನಾನಿವತ್ತು ನಮ್ಮ ಸ್ಯಾಂಡಲ್ವುಡ್ನ ಬ್ಯೂಟಿಫುಲ್ ನಟಿ ಅನುಷಾ ರೈ ಅವರ ಮನೆಗೆ ಬಂದಿದ್ದೀನಿ. ಸೊ ಅನುಷಾ ಅವ್ರ ಇಂಟ್ರೆಸ್ಟ್ ಏನು, ಹಾಗೆಯೇ ಅವ್ರ ಹತ್ರ ಇರುವಂತಹ ಕಲೆಕ್ಷನ್ಸ್, ಎಸ್ಪೆಷಲಿ ಆಕ್ಸೆಸರೀಸ್ ಆಗಿರಬಹುದು, ಹಾಗೆಯೇ ವಾಚ್, ಪರ್ಫ್ಯೂಮ್ಸ್, ಜೊತೆಗೆ ಫುಟ್ವೇರ್. ಸೊ ಏನು ಕಂಡ್ರೆ ಅವ್ರಿಗೆ ತುಂಬ ಇಷ್ಟ, ಯಾವುದ್ರ ಬಗ್ಗೆ ಅವ್ರಿಗೆ ಸಿಕ್ಕಾಪಟ್ಟೆ ಕ್ರೇಜ್ ಇದೆ ಅಂತ ಕೇಳಿಕೊಂಡು ಸೊ ಅವರನ್ನು ಮಾತಾಡಿಸ್ಕೊಂಡು ಹಾಗೆ ಅವರೆಲ್ಲ ಆಕ್ಸೆಸರೀಸ್ನ ತೋರಿಸೋವಂಥ ಪ್ರಯತ್ನ ಮಾಡ್ತಿದ್ದೀವಿ. ಬನ್ನಿ ಅವರನ್ನು ಮಾತಾಡಿಸಿ. ಹಾಯ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ನಮ್ಮ ವೀಕ್ಷಕರಿಗೆ ಅನುಷಾ ಅವರ ಇಂಟ್ರೆಸ್ಟ್ ಏನು, ಅವ್ರ ಆಕ್ಸೆಸರೀಸ್ ಆಗಿರ್ಬೋದು, ಕಲೆಕ್ಷನ್ಸ್ ಎಸ್ಪೆಷಲಿ. ಸೊ ಹೆಣ್ಮಕ್ಳು ಅಂದರೆ ನಮಗೆ ಎಷ್ಟು ಬಟ್ಟೆ ಇದ್ರೂ ಸಾಕಾಗಲ್ಲ, ಅದರಲ್ಲೂ ಹೀರೋಯಿನ್ಗಳು ಅಂತ ಅಂದರೆ ಮೊದಲೇ ಕೇಳಬೇಕಾ. ಸೊ ನಿಮಗೆ ತುಂಬ ವಾಚಸ್ಸು, ಬ್ಯಾಗ್ಸು, ಪರ್ಫ್ಯೂಮ್ಸ್ ಎಲ್ಲ ಇಷ್ಟ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಸೊ ನಮ್ಮ ವೀಕ್ಷಕರಿಗೆ ಅದನ್ನು ನೀವೇ ತೋರಿಸ್ಬೇಕು. ಶೋರ್, ಬನ್ನಿ. ಕಮಲ್ ಶೋ. ಯಾ, ಶೋರ್. ಎಸ್, ಅನುಷಾ ಅವರ ರೂಮ್ಗೆ ಇವಾಗ ನಾವು ಬಂದಿದ್ದೀವಿ. ಎಷ್ಟು ಕಲರ್ಫುಲ್ ಬ್ಯಾಗ್ಸ್ ಕಾಣಿಸ್ತಾ ಇದೆ ಅಂತ ಅಂದರೆ, ಸೊ ಇದಿಷ್ಟು ಐ ಆಮ್ ಶ್ಯೂರ್ ಅವ್ರ ಪಕ್ಕಾ ಶಾಪಿಂಗ್ ಬ್ಯಾಗ್ಸ್ ಇದು. ಅವ್ರು ಇನ್ನೂ ಓಪನ್ನೂ ಮಾಡಿಲ್ಲ ಅಂತ ಅನಿಸುತ್ತೆ. ಸೊ ಅಷ್ಟೊಂದು ಬ್ಯಾಗ್ಸ್ ಇಲ್ಲಿದೆ, ಎಲ್ಲ ಹೊಸ ಹೊಸ ಕಲೆಕ್ಷನ್ಸು. ಸೊ ಅವರನ್ನೇ ಕೇಳೋಣ ಏನೇನು ಶಾಪ್ ಮಾಡಿದ್ರು, ಸೊ ಇದರಲ್ಲಿ ಯಾವುದು ಯೂಸ್ ಮಾಡಿಲ್ವಾ ಅಥವಾ ಯೂಸ್ ಮಾಡಿದಾರಾ ಅಂತ ಅವರೇ ಹೇಳ್ತಾರೆ. ಸೊ ಅನುಷಾ ಅವರೇ, ನಾನು ಎಷ್ಟೊಂದು ಶಾಪಿಂಗ್ ಬ್ಯಾಗ್ಸ್ ನೋಡಿದೆ, ನಂಗೆ ತುಂಬ ಟೆಂಪ್ಟ್ ಆಗ್ತಿದೆ. ಅದರೊಳಗಡೆ ಏನಿದೆ, ಏನೇನು ಶಾಪ್ ಮಾಡಿದ್ದೀರಾ, ಏನು ಸ್ಪೆಷಲ್ ಇಷ್ಟೊಂದು ಶಾಪಿಂಗ್ ಮಾಡಿದ್ದು ಅಂತ ಹೇಳ್ಬೋದಾ? ಯಾ, ದಿಸ್ ಇಸ್ ಮೈ ಬರ್ಡೇ ಮಂತ್. ಸೊ ಬರ್ಡೇ ಶಾಪಿಂಗ್ ಇದೆಲ್ಲ, ಬಟ್ ಬರ್ಡೇಗೆ ಒಂದೇ ಡ್ರೆಸ್ ಹಾಕಿದ್ದು. ಇದು ಅಕ್ಷಯ ತೃತೀಯಾಗೆ ತಗೊಂಡು. ಹಾಂ, ಓಕೆ. ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಅಂತ ಇದೆಲ್ಲ ತಿಟ್ಟೆ ಇಲ್ಲ, ಅದನ್ನಲ್ಲೇ ಇದೆ. ಸೊ ದಿಸ್ ಇಸ್ ಡೈಮಂಡ್ ರಿಂಗ್. ವಾವ್, ಐ ಹ್ಯಾವ್ ಪರ್ಚೇಸ್. ಸೋ ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ. ವೆರಿ ನೈಸ್. ನಿಮ್ಮ ಡೈಮಂಡ್ಸ್ ಇಷ್ಟನಾ ಅಂತ? ನಂಗೆ ಡೈಮಂಡ್ ತುಂಬ ಇಷ್ಟ. ಸೊ ಸೇವಿಂಗ್ಸ್ ಇರ್ತಂದ್ರೆ ಅಲ್ಲಿ ಗೋ ಪರ್ಚೇಸ್ ಡೈಮಂಡ್. ಓಕೆ, ಅನುಷಾನ ಮದುವೆ ಆಗಬೇಕು ಅಂತ ಯಾರಾದರೂ ಹುಡುಗರು ಅನ್ಕೊಂಡಿದ್ರೆ ಅವರು ಟೇಸ್ಟ್ ಈಗಲೇ ತಿಳ್ಕೊಬೇಡಿ, ಅವ್ರಿಗೆ ಡೈಮಂಡ್ ತುಂಬ ಇಷ್ಟ ಅಂತ. ಆ್ಯಂಡ್ ದಿಸ್ ಇಸ್ ಸ್ಯಾರಿ ನನಗೆ ನನ್ನ ಫ್ರೆಂಡ್ ಒಬ್ರು ಗಿಫ್ಟ್ ಮಾಡಿದ್ದು ಫಾರ್ ಮೈ ಬರ್ಡೇ. ವೆರಿ ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ. ತುಂಬ ವೈಬ್ರೆಂಟ್ ಆಗಿದೆ ಈ ಕಲರ್, ರಾಣಿ ಪಿಂಕ್, ತುಂಬ ಚೆನ್ನಾಗಿದೆ. ಎಸ್, ವೆರಿ ನೈಸ್. ಸ್ಯಾರೀಸ್ ಇಷ್ಟನಾ ನಿಮಗೆ? ಸೊ ಯೂಶಲಿ ಸ್ಯಾರೀಸ್ ನಿಮಗೆ ತುಂಬಾ ಇಷ್ಟ. ಇಲ್ಲಿ 3 ಸಿಲ್ಕ್ ಸ್ಯಾರೀಸ್ ಇದೆ. ಓಕೆ, ಐ ಲವ್ ಸ್ಯಾರೀಸ್ ಆಲ್ ದ ಟೈಮ್ಸ್. ಅಂಡ್ ದಿಸ್ ಇಸ್ such prettiest. ಓ, ಸೋ ಪ್ರಿಟಿ. ಡಾಲ್. ನೀವು ಡಾಲ್ ತರನೇ ಕಾಣ್ತೀರಾ ಬಿಡಿ ಇದನ್ನ ಹಾಕೊಂಡ್ರೆ. ಇದು ಫಾರೆವರ್ ನ್ಯೂ ಇಂದ ತಗೊಂಡಿದ್ದು. ಓಕೆ. ಟೂ ಮೆನಿ ಫ್ರಾಕ್ಸ್ ಐ ಹ್ಯಾವ್ ಟುಕ್. ಅಂಡ್ ಇದು ಹೌಸ್ ಆಫ್ ಫೆಟ್ ಅಂತ. ಓಕೆ. ನಾನು ಡೆಲ್ಲಿಗೆ ಹೋಗಿದ್ದೆ ರೀಸೆಂಟ್ಲಿ, ಸೊ ಅಲ್ಲಿ ಪರ್ಚೇಸ್ ಮಾಡಿದ್ದೆ. ಡಿಸೆಂಟ್ ಪಾರ್ಟಿ ವೇರ್. ಪಾರ್ಟಿ ವೇರ್, ಎಸ್. ಬ್ಲಾಕ್ ಇಸ್ ಆಲ್ವೇಸ್ ಮೈ ಗೋ ಟು ಕಲರ್ ಆಸ್ ವೆಲ್. ಚೆನ್ನಾಗಿದೆ. ಥ್ಯಾಂಕ್ ಯು. ಎಸ್, ದಿಸ್ ಇಸ್ ಆಲ್ ಫಾರ್. ಇದು ಒಂದು ದುಪ್ಪಟ ತುಂಬಾ ಚೆನ್ನಾಗಿತ್ತು. ಸೋಚ್. ಓಕೆ. ದುಪ್ಪಟ ನೋಡಿನೇ ಒಳಗೆ ಹೋಗಿ ಹಾಕೊಂಡು ಬಂದೆ. ಓಕೆ, ಚೆನ್ನಾಗಿದೆ. ಸೊ ನಮ್ಮ ಹೆಣ್ಮಕ್ಳಿಗೆ ಹಾಗೆ ಅಲ್ವಾ, ಎಷ್ಟು ಬಟ್ಟೆ ಇದ್ರೂ ಸಾಕಾಗಲ್ಲ. ಅದರಲ್ಲೂ ನೀವು ಆಕ್ಟ್ರೆಸ್ ಅಂತಂದ್ರೆ ನಿಮಗೆ ತುಂಬಾ ಬಟ್ಟೆಗಳು ಬೇಕಾಗುತ್ತೆ, ಇಂಟರ್ವ್ಯೂಸು, ಶೂಟಿಂಗು, ಅದು I'll repeat the clothes, but sometimes events will repeat ಆದಾಗ ನನಗೆ ಆ ಇವೆಂಟ್ ಇದನ್ನ ಈ ಇವೆಂಟ್ ಅಂತ ಹಾಕಕ್ಕಾಗಲ್ಲ. ಸೊ ಹೊಸ ತಗೋತಾನೆ ಇರಬೇಕು. ಸೋಚಲ್ಲಿ ತುಂಬಾ ಕಲೆಕ್ಷನ್ಸ್ ಚೆನ್ನಾಗಿದೆ, ಲೈಕ್ ಸಲ್ವಾರ್ಸ್, ದುಪ್ಪಟ್ಟ ಅಂದಾಗ I'll go buy that. ಓಕೆ, ಅಷ್ಟೇ. ಸೊ ಇದಿಷ್ಟೇ. ಸೊ ಹಾಗಾದ್ರೆ ಈಗ ನೆಕ್ಸ್ಟ್ ಇಯರಿಂಗ್, ಈ ಒಂದು ಗ್ಲೋಬಲ್ ದೇಸಿ ಅಂತ ಬ್ರ್ಯಾಂಡ್, ಐ ಯೂಸ್ ಟು ಬೈ ಇಯರಿಂಗ್ಸ್ ದೇರ್. ಓಕೆ, ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಇದೆಲ್ಲ ನೀವು ಜಸ್ಟ್ ಶಾಪ್ ಮಾಡಿ ಇಟ್ಟಿರೋದು, ಇನ್ನು ಯಾವುದು ಹಾಕೊಂಡಿಲ್ಲ, ಯಾವುದು ಯೂಸ್ ಮಾಡಿಲ್ಲ? ಇದೆಲ್ಲ ಯೂಸ್ ಮಾಡದೇ ಇರೋದು. ಓಕೆ, ಯೂಸ್ ಮಾಡದೇ ಇರೋದೇ ಎಷ್ಟೊಂದಿದೆ ನೋಡಿ ಅನುಷಾ ಅವ್ರ ಹತ್ರ. ಓ, ವೆರಿ ನೈಸ್. ನಂಗೆ ಲಾಂಗ್ ಇಯರಿಂಗ್ಸ್ ಬಂತು ಅಂದ್ರೆ ಐ ಪರ್ಚೇಸ್ ಗ್ಲೋಬಲ್ ದೇಸಿ. ಇರುತ್ತೆ. ಅಂಡ್ ನನ್ನ ಫೇಸ್ ಗುಂಡುಗಿರೋದ್ರಿಂದ ಈ ತರ ಇಯರಿಂಗ್ಸ್ ಚೆನ್ನಾಗಿ ಕಾಣಿಸುತ್ತೆ ಅಂತ. ಓಕೆ, ಆ ಥರ ತಗೊಳ್ತೀನಿ. ಸೊ ನಾನು ಇವಾಗ ನಿಮ್ಮ ಸೋಷಿಯಲ್ ಮೀಡಿಯಾ ಎಲ್ಲ ಫಾಲೋ ಮಾಡ್ತಿರ್ತೀನಲ್ವಾ, ಐ ಸಿ
ನಿಮ್ಮ ಎಷ್ಟು ಆಕ್ಸೆಸರೀಸ್ ಆಗಿರ್ಬೋದು, ಸ್ಯಾರಿ ಪಿಕ್ಸ್, ಎಸ್ಪೆಷಲಿ ನಿಮ್ಮ ಬ್ಯಾಗ್ಸ್ ಅಂತೂ ಕಲೆಕ್ಷನ್ಸ್ ನಂಗೆ ತುಂಬ ಇಷ್ಟ. ಸೊ ತುಂಬ ಎಕ್ಸ್ಪೆನ್ಸಿವ್ ಬ್ಯಾಗ್ ಕಲೆಕ್ಷನ್ ಇದೆ ನಿಮ್ಮ ಹತ್ರ. ಆಮೇಲೆ ವಾಚಸ್ಸು, ಸೊ ನನ್ನ ಪರ್ಫ್ಯೂಮ್ಸ್ ತುಂಬ ಇಷ್ಟ ಅಂತ ಹೇಳಿದ್ರಿ ನೀವು. ಸೊ ಅದೆಲ್ಲ ಇವಾಗ ತೋರಿಸ್ಬೇಕು ನೀವು. ವಿ ಶುಡ್ ಸ್ಮೆಲ್ ಗುಡ್ ಆಲ್ ದಿ ಟೈಮ್ಸ್. ಆ ಫ್ರಾಗ್ರೆನ್ಸ್ ಇರುತ್ತೆ. ನನಗಂತೂ ನನ್ನ ಪಕ್ಕದಲ್ಲಿ ಯಾರು ಬಂದ್ರು ಆ ಫ್ರಾಗ್ರೆನ್ಸ್ ಇಮಿಡಿಯೇಟ್ ಆಗಿ ನಾನು ಕ್ಯಾಚ್ ಮಾಡ್ತಿರ್ತೀನಿ. ಸೊ ಆಫ್ಕೋರ್ಸ್ ನಾನು ಹೋದಾಗ್ಲೂ ಹಾಗೆ ಅನ್ಸುತ್ತೆ ಅಂತ ನಾನು ಐ ಲವ್ ಪರ್ಫ್ಯೂಮ್ಸ್. ಓಕೆ ಸೊ ಲೆಟ್ ಮೀ ಸಿ ಆಲ್ ದೋಸ್. ಯಾ ಪ್ಲೀಸ್. ಸೊ ಇಲ್ಲಿ ನೀವು ನೋಡ್ತಿದ್ದೀರಾ ಅನುಷಾ ಅವ್ರ ಪರ್ಫ್ಯೂಮ್ಸ್ ಕಲೆಕ್ಷನ್. ಸೊ ಒಳ್ಳೊಳ್ಳೆ ಬ್ರ್ಯಾಂಡ್ಸ್ ಪರ್ಫ್ಯೂಮ್ ಇದೆ ಇಲ್ಲಿ. ಬರ್ಬೆರಿ ಹೀರೋ ಇದೆ, ಮಿಸ್ ಡಿಯೋರ್ ಇದೆ, ಸೇಂಟ್ ಲಾರೆಂಟ್ ಇದೆ, ಗುಡ್ ಗರ್ಲ್ ಬ್ರ್ಯಾಂಡ್ ಇದೆ, ಗುಚ್ಚಿ ಇದೆ. ಓ ಮೈ ಗಾಡ್, ಎಷ್ಟೊಂದು ಬ್ರ್ಯಾಂಡ್ಸ್ ಇದೆ. ಸೊ ಅವರೇ ಹೇಳ್ತಾರೆ ಅವ್ರ ಪರ್ಫ್ಯೂಮ್ ಕಲೆಕ್ಷನ್ಸ್ ಬಗ್ಗೆ, ಪರ್ಫ್ಯೂಮ್ ಕ್ರೇಜ್ ಬಗ್ಗೆ. ದಿಸ್ ಇಸ್ ಬರ್ಬೆರಿ ಹೀರೋ. ಆ್ಯಕ್ಚುಲಿ ಇದು ಮೆನ್ಸ್ ಪರ್ಫ್ಯೂಮ್. ನಂಗೆ ತುಂಬ ಇಷ್ಟ. ಅದು ಲಾಂಗ್ ಲಾಸ್ಟಿಂಗ್ ಇರುತ್ತೆ ಅಂತ ಅಲ್ಲಿ ಯೂಸ್ ದಿಸ್. ಆ್ಯಂಡ್ ಗುಡ್ ಫಾರ್ಚೂನ್, ಮಿಸ್ ಡಿಯೋರ್. ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೇಟ್. ನಾನು ಎವ್ರಿ ಡೇ ರೆಗ್ಯುಲರಾಗಿ ಯೂಸ್ ಮಾಡೋದಿದೆ ಪರ್ಫ್ಯೂಮ್. ಆ್ಯಂಡ್ ದಿಸ್ ಇದಂತೂ ನಿಮಗೆ ಫುಲ್ ಡೇ ಫ್ರಾಗ್ರೆನ್ಸ್ನ ಕೊಡುತ್ತೆ. ಸೊ ಐ ಜಸ್ಟ್ ಇನ್ ಲವ್ ವಿತ್ ದಿಸ್. ಆ್ಯಂಡ್ ಗುಡ್ ಗರ್ಲ್ ಇದು ನಾನು ಯಾಕೆ ತೊಗೊಂಡೆ ಅಂದರೆ ಆ ಶೇಪ್ ಬಂದು ನಿಮಗೆ ಶೂ ಥರ ಕಾಣಿಸುತ್ತೆ. ಸೊ ನನಗೇನೋ ಒಂದು ಡಿಫ್ರೆಂಟ್ ಆಗಿದೆ ಅಂತ ಬಟ್ ಐ ಟುಕ್ ದಿಸ್. ಇಫ್ ಯು ವಾಂಟ್ ಮೀ ಟು ಓಪನ್ ಆ್ಯಂಡ್ ಓಪನ್ ಆ್ಯಂಡ್ ಶೋ ಯು. ಇದು ಗುಚ್ಚಿ. ಆ್ಯಂಡ್ ಇಲ್ಲಿ ಎಲ್ಲ ನೋಡ್ಬೋದು ಪರ್ಫ್ಯೂಮ್ಸ್ ತುಂಬ ಇಷ್ಟ ನನಗೆ. ಇಲ್ಲಿ ಶಾನೆಲ್ ಇದೆ, ಗುಚ್ಚಿ ಆಗೆ, ಡಿಯೋರ್, ಸಿಗ್ನೋರಿನಾ. ಸೊ ದಿಸ್ ಇಸ್ ಆಲ್ ಮೈ ಫೇವ್ರೆಟ್ ಬ್ರ್ಯಾಂಡ್ಸ್. ಓಕೆ, ಈಗ ಅನುಷಾ ನೀವು ತುಂಬ ಟ್ರಾವೆಲ್ ಮಾಡ್ತಿರ್ತೀರಾ, ನಾನು ನಿಮ್ಮದು ಪೋಸ್ಟ್ ಎಲ್ಲ ನೋಡ್ತಾ ಇರ್ತೀನಿ. ಸೊ ಒಂದೊಂದು ಜಾಗಕ್ಕೆ ಹೋದಾಗೋ ಅಲ್ಲಿ ಏನಾದರೂ ಪರ್ಫ್ಯೂಮ್ ನೀವು ಪರ್ಚೇಸ್ ಮಾಡ್ತೀರಾ? ಏರ್ಪೋರ್ಟಲ್ಲಿ ಇನ್ನೇನು ಮಾಡೋಕ್ಕಾಗುತ್ತೆ. ನಾವು ಸಮ್ಟೈಮ್ಸ್ ಫ್ಲೈಟ್ ಡಿಲೇ ಆದಾಗೆಲ್ಲ ಅಲ್ಲಿ ಜಸ್ಟ್ ಬೈ ಪರ್ಫ್ಯೂಮ್, ವಾಚಸ್, ಸನ್ಶೇಡ್ಸ್ ಅಥವಾ ಆಕ್ಸೆಸರೀಸ್, ಬ್ಯಾಗ್ಸ್. ನಾನು ಶಾಪಿಂಗ್ ಮಾಡೋದೇ ಏರ್ಪೋರ್ಟಲ್ಲಿ ಟು ಬಿ ಹಾನೆಸ್ಟ್. ಬಿಕಾಸ್ ಹೊರಗಡೆ ಎಲ್ಲ ಹೋಗಿ ಶಾಪ್ ಮಾಡೋಷ್ಟು ಪೇಷನ್ಸ್ ಇರಲ್ಲ. ಏರ್ಪೋರ್ಟಲ್ಲಿ ತುಂಬ ಟೈಮ್ ಇದ್ದಾಗ ಲೈಕ್ ಓಕೆ ಶಾಪ್ ಮಾಡೋಣ ಅಂತ ಅಂದ್ಕೊಂಡು ಐದು ಶಾಪಿಂಗ್. ಆ್ಯಂಡ್ ದಿಸ್ ಇಸ್ ಆಲ್ ವಾಚಸ್. Fossil, Michael Kors, DW, Tommy Hilfiger, Emporio Armani, and Tissot. ತೋರಿಸ್ಬೋದಾ ನಮಗೆ ವಾಚು? ಯಾ, ಇದು ಮೈಕಲ್ ಕೋರ್ಸ್. ಗೋಲ್ಡ್ ಫ್ರೇಮ್ ಆ್ಯಂಡ್ ಸ್ಯಾರೀಸ್ಗೆಲ್ಲ ತುಂಬ ಚೆನ್ನಾಗಿದೆ. ಇನ್ನೊಂದು ಮೈಕಲ್ ಕೋರ್ಸ್. ಇದು ನನಗೆ ಕಲರ್ ತುಂಬ ಇಷ್ಟ ಆಯಿತು. ಎಲ್ಲ ಡ್ರೆಸ್ಗೂ ತುಂಬ ಚೆನ್ನಾಗಿ ಹೋಗುತ್ತೆ. ಸೊ ಐ ಜಸ್ಟ್ ತುಂಬ ಇಷ್ಟಪಟ್ಟು ವಾಚ್ನ ತೊಗೊಂಡು ನನ್ನ ಬರ್ಡೇಗೆ ತೊಗೊಂಡಿದ್ದೆ. ಎಷ್ಟೊಂದು ವಾಚ್ ಇದೆ ಬಟ್ ಎಲ್ಲ ಯೂಸ್ ಮಾಡ್ತೀರಾ ಅಲ್ವಾ? ಯಾ, ಯು ಯೂಸ್ ಆಲ್ ದ ವಾಚಸ್. ನಾನು ಯೂಸ್ ಮಾಡೋದನ್ನೇ ಮಾತ್ರ ನಾನು ಇನ್ವೆಸ್ಟ್ ಮಾಡ್ತೀನಿ. ಇಲ್ಲಾಂದರೆ ನಾನು ದುಡ್ಡು ಖರ್ಚು ಮಾಡೋಕ್ಕೆ ಹೋಗಲ್ಲ. ವಾಚಸ್ಸು, ಪರ್ಫ್ಯೂಮ್ಸು, ಬಟ್ಟೆಗಳಂತೂ ಬೇಕೇ ಬೇಕು. ಅದೇನೋ ತುಂಬ ಹುಚ್ಚು ನನಗೆ. ಗೋಲ್ಡ್ ತೊಗೊತೀನೋ ಗೊತ್ತಿಲ್ಲ, ಬಟ್ಟೆ, ವಾಚ್, ಶೇಡ್ಸ್ ಇವೆಲ್ಲ. ಈಗ ಪರ್ಫ್ಯೂಮ್ಸ್ ಇಷ್ಟೊಂದು ಪರ್ಫ್ಯೂಮ್ಸ್ ಇದೆ. ಕೆಲವೊಂದು ಗಿಫ್ಟ್ಸ್ ಕೊಟ್ಟಿರ್ತಾರೆ ನಮ್ಮ ಫ್ರೆಂಡ್ಸು. ಆ ಥರ ನಿಮಗೆ ತುಂಬ ಸ್ಪೆಷಲ್ ಗಿಫ್ಟ್ ಬಂದಿರುವಂಥ ಪರ್ಫ್ಯೂಮ್ಸ್ ಯಾವುದಾದ್ರೂ ಇದೆ? ಎಸ್, ಗಿಫ್ಟ್ ಅಂತಂದರೆ ಒಂದು 2-3 ನನ್ನ ಫ್ರೆಂಡ್ಸ್ ಕೊಟ್ಟಿದ್ದಾರೆ. ಇದು ಗುಚ್ಚಿ ಬಂದು ಭುವನ್ ಬ್ರೋ, KGF ಕ್ಯಾಮ್ರಾಮನ್. ಅವ್ರು ನಾನು ರಕ್ಷಾ ಬಂಧನಕ್ಕೆ ರಾಖಿ ಕಟ್ಟಿದ್ದೆ. ಸೊ ಅವ್ರ ಅಪ್ಪ ಅಮ್ಮ ಸ್ವೀಟ್ಸ್ ಕೊಟ್ಟರು, ಅವರು ಪರ್ಫ್ಯೂಮ್ ಕೊಟ್ಟರು ನನಗೆ. ವೆರಿ ನೈಸ್. ಇದು ಟಿಸಾಟ್ ಸ್ವಿಸ್ ಬ್ರ್ಯಾಂಡ್. ಇದು ಇನ್ನೂ ನಾನು ಯೂಸ್ ಮಾಡಿಲ್ಲ. ಲಿಂಕ್ ಕಟ್ ಮಾಡಿಸ್ಬೇಕು. ವಾಚಸ್ ಯೂಶಲಿ ನನಗೆ ನಾನೇ ತೊಗೊಳ್ತೀನಿ, ಯಾರ ಹತ್ರನೂ ಇಸ್ಕೊಳ್ಳೋದು ಇಲ್ಲ. ನಾನು ಯಾರಿಗೂ ವಾಚ್ ಕೊಡೋದಿಲ್ಲ. ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್. ವಾಚಸ್ ಕೊಡೋದ್ರಿಂದ ರಿಲೇಶನ್ಶಿಪ್ ಸಂಬಂಧ ಹಾಳಾಗತ್ತೆ ಅಂತ. ಅಂಡ್ ಇಸ್ಕೊಳ್ಳೋದ್ರಿಂದನೂ ಕೂಡ ಆಕ್ಚುಲಿ ನಾನು ಸುಮಾರು ಜನರ ಬಾಯಲ್ಲಿ ಇದನ್ನ ಕೇಳಿದ್ನಿ, ಬಟ್ ನನಗೆ ಇದು ಎಕ್ಸ್ಪೀರಿಯನ್ಸ್ ಆಗಿಲ್ಲ. ನಿಜನಾ ಅದು ಅಂತ? ನಿಜ. ನಾನು ಯಾರಿಗೂ ಹೀಗೆ ವಾಚ್ ಗಿಫ್ಟ್ ಮಾಡಿದ್ದೆ. ರಿಲೇಶನ್ಶಿಪ್ ಹಾಗೆ ಹಾಳಾಯ್ತು. ಮತ್ತೆ ನನ್ನ ಹೊಸ ಮನೆಗೆ ಬಂದಾಗ ಒಬ್ರು ಕ್ಲಾಕ್ ಗಿಫ್ಟ್ ಮಾಡಿದ್ರು. ಕೊಟ್ಟು 1 ಮಂತ್ಗೆನೆ ಲೈಕ್ ಅನಾವಶ್ಯಕವಾಗಿ ಏನು ಜಗಳ ಅಂದ್ರೆ ಇಂಪಾರ್ಟೆಂಟು ಇರಲ್ಲ. ಆ ಥರ ಸ್ಮಾಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿ ಹೀಗೆ ದೂರ ಆಗಿದ್ದುಂಟು. ಮತ್ತೆ ವಾಪಸ್ ಬರೋದೂ ಇಲ್ಲ. ಸೊ ವಾಚ್ ಕ್ಲಾಕ್ಸ್ ಕೊಡಲ್ಲ, ನೀವು ತಗೊಳ್ಳೋದು ಇಲ್ಲ. ಈವನ್ ಪರ್ಫ್ಯೂಮ್ಸ್ ಯಾರಿಗೂ ಕೊಡಬಾರ್ದು ಅಂತ ಅಂತಾರೆ. ಬಟ್ ಪರ್ಫ್ಯೂಮ್ ಅಲ್ಲಿ ನನಗೇನು ಎಕ್ಸ್ಪೀರಿಯನ್ಸ್ ಆಗಿಲ್ಲ. ವಾಚಸ್ ಅಲ್ಲಿ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್. ಸೊ ಅದಕ್ಕೆ ನಾನು ಯಾರ ಹತ್ರ ಇಸ್ಕೊಳ್ಳಲ್ಲ ಅಂಡ್ ಯಾರಿಗೂ ಕೊಡಲ್ಲ. ನನ್ಗೆ ಏನ್ ಬೇಕು ಅಲ್ಲಿ ಪರ್ಚೇಸ್ ಮೈ ಸೆಲ್ಫ್. ಅಂಡ್ ಇದು DW ಬ್ಯಾಂಡ್ ನಂಗೆ ತುಂಬಾ ಇಷ್ಟ ಆಯ್ತು. ಇಲ್ಲ ಸಾರಿ, ಎಲ್ಲ ಹಾಕಿದ್ದೀನೋ ಗೊತ್ತಿಲ್ಲ. ಅಂಡ್ ದಿಸ್ ಇಸ್ ಫಾಸಲ್.
ಆ ಮೆಟಲ್ ಫ್ರೇಮ್ ಇಷ್ಟ ಆಯಿತು ನನಗೆ. ಸೊ ಬೋತ್ ಗೋಲ್ಡ್ ಆ್ಯಂಡ್ ಸಿಲ್ವರ್. ಆ್ಯಂಡ್ ದಿಸ್ ಇಸ್ ಆ್ಯಪಲ್ ವಾಚ್ ಫಾರ್ ಮೈ ಜಿಮ್. ನನಗೆ ಕ್ಯಾಲರೀಸ್ ಕೌಂಟ್ ಡೌನ್ ಮಾಡೋಕ್ಕೆ ಆಮೇಲೆ ಹಾರ್ಟ್ ಬೀಟ್ಸ್ ಎಲ್ಲ ನೋಡೋಕ್ಕೆ ಈ ವಾಚ್. ಇದು ಆ್ಯಪಲ್ದು ನನ್ನ ಫೋನಿಗೆ ಕನೆಕ್ಟ್ ಆಗಿರುತ್ತೆ ಯಾವಾಗಲೂ. ಚಾರ್ಜ್ ಮಾಡೋದು ಮರ್ತೋಗ್ತೀನಿ. ಸೊ ಅದಕ್ಕೆ ಇಲ್ಲೇ ಎದುರುಗಡೆ ಕಾಣೋ ಥರ ಇಡ್ತೀನಿ. ದಿಸ್ ಇಸ್ ಬುಲೋವಾ. ಇದು ಕೂಡ ಇನ್ನೂ ಓಪನ್ ಮಾಡಿ. ತುಂಬ ಚೆನ್ನಾಗಿದೆ. ಲಿಂಕ್ ಕಟ್ ಮಾಡಿಸಿ ಹಾಕೋಬೇಕು. ರೋಸ್ ಗೋಲ್ಡ್ ಇದು? ಇದು ರೋಸ್ ಗೋಲ್ಡ್. ಓಕೆ, ವೆರಿ ಕ್ಯೂಟ್, ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ನಾನು ಕಾಲೇಜ್ ಟೈಮಲ್ಲಿ ಯೂಸ್ ಮಾಡ್ತಿದ್ದೆ ವಾಚಸ್ ಎಲ್ಲ ಇದೆಲ್ಲ ಹಾಕಿರ್ತೀನಿ. ಫಾಸ್ಟ್ ಟ್ರ್ಯಾಕ್. ಓಕೆ, ಮೆಮರಿ. ಇದು ಕಾಲೇಜಲ್ಲಿ ನಮ್ಮ ಮಮ್ಮಿ ಡ್ಯಾಡಿ ಕೊಡಿಸ್ತಿದ್ರು. ಸೊ ಸೇಫಾಗಿ ಹಾಗೆ ಇಟ್ಕೊಂಡಿದ್ದೀನಿ. ವೆರಿ ನೈಸ್. ಹಳೆ ವಾಚಸ್ ಎಲ್ಲ ಇಟ್ಕೋಬೇಕು. ಇದು ಆಮ್ಸ್ಟರ್ ಲಂಡನ್ ಅಂತ. ಇದು ಅಂತ ತುಂಬ ಕ್ಯೂಟ್. ಇದರಲ್ಲಿ ಚಪ್ಪಲ್ಸು, ಬ್ಯಾಗ್ಸು, ಆಕ್ಸೆಸರೀಸ್ ಎಲ್ಲ ಸಿಗುತ್ತೆ. ಸೊ ಎಷ್ಟೊಂದು ವಾಟರ್ ಬಾಟಲ್ ನೋಡಿದೆ ನಾನು, ಅಬ್ಸರ್ವ್ ಮಾಡಿದೆ ನಿಮ್ಮ ಮನೆಗೆ ಬಂದ ತಕ್ಷಣ. ಅದೇ ಕೇಳೋಣ ಅನ್ಕೊಂಡೆ, ಕಲರ್ ವಾಟರ್ ಬಾಟಲ್ಸ್ ಇದೆಯಲ್ಲ ಅಂತ. ಜಿಮ್ಗೆ ನಾನು ಡ್ರೆಸ್ ಮ್ಯಾಚಿಂಗ್ ವಾಟರ್ ಬಾಟಲ್ಸ್ ತೊಗೊಂಡು ಹೋಗ್ತೀನಿ. ಆ್ಯಂಡ್ ಟ್ರಾವೆಲ್ ಮಾಡ್ಬೇಕಾದ್ರೆ ಅಫ್ಕೋರ್ಸ್ ಐ ಕೀಪ್ ಆನ್ ಟ್ರಾವೆಲಿಂಗ್. ಸೊ ಸಮ್ಟೈಮ್ಸ್ ನಂಗೆ ಹಾಟ್ ವಾಟರ್ ಕುಡಿಬೇಕು ಅನ್ಸುತ್ತೆ. ಸೊ ದಿಸ್ ಇಸ್ ಆಲ್ ಫ್ಲಾಸ್ಕ್. ಫ್ಲಾಸ್ಕ್ಸ್. ಓಕೆ. ಸೊ ಓಕೆ, ನಾವು ಪರ್ಫ್ಯೂಮ್ಸ್ ನೋಡಿದ್ವಿ, ವಾಚಸ್ ನೋಡಿದ್ವಿ, ಹಾಗೆಯೇ ಕೆಲವೊಂದು ಡ್ರೆಸ್ ತೋರಿಸಿದ್ರು, ಸ್ಯಾರಿ ತೋರಿಸಿದ್ರು, ಡೈಮಂಡ್ ರಿಂಗ್ ನೋಡಿದ್ವಿ. ಸೊ ಈಗ ಬ್ಯಾಗ್ಸು, ನನಗೆ ತುಂಬ ಕ್ಯೂರಿಯಾಸಿಟಿ ಇರೋದು ಅನುಷಾ ಅವ್ರ ಬ್ಯಾಗ್ ಕಲೆಕ್ಷನ್ ನೋಡ್ಬೇಕಂತ. ಬಿಕಾಸ್ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರನ್ನ ಫಾಲೋ ಮಾಡ್ತೀನಿ. ಸೊ ಅವರ ಒಂದೊಂದು ಪಿಕ್ಚರ್ಸಲ್ಲೂ ವೆರೈಟಿ ಆಫ್ ಬ್ಯಾಗ್ಸ್ ಕಲೆಕ್ಷನ್ ಇದೆ ಅವ್ರ ಹತ್ರ. ಸೊ ತುಂಬ ಚೆನ್ನಾಗಿರೋ ಬ್ಯಾಗ್ಸ್ ಎಲ್ಲ ನೋಡಿರೋದ್ರಿಂದ ನಾನು ತುಂಬ ಎಕ್ಸೈಟ್ ಆಗಿದೆ ಅವ್ರ ಬ್ಯಾಗ್ ಕಲೆಕ್ಷನ್ ನೋಡೋಕ್ಕೆ. ಸೊ ಬ್ಯಾಗ್ಸ್ ನೋಡೋಣ. ಓಕೆ. ಸೊ ಇವ್ರು ನನ್ನ ಸೋಷಿಯಲ್ ಮೀಡಿಯಲ್ಲಿ ನೋಡಿ ಬಂದು ನನ್ನ ಸ್ಟಾಕ್ ಮಾಡ್ತಾ ಇರೋದಾದ್ರೆ, ಯೂಶಲಿ ನಾನು ಎಲ್ಲೂ ಏನು ಹಾಕಿರ್ಲಿಲ್ಲ. ಇದೇ ಫಸ್ಟ್ ಅನ್ಸುತ್ತೆ ಐ ಆಮ್ ಶೋಯಿಂಗ್ ಎವ್ರಿಥಿಂಗ್. ಹೌದು, ಫಸ್ಟ್ ಟೈಮ್ ತೋರಿಸ್ತಿದ್ದಾರೆ. ಬಿಕಾಸ್ ನಾನು ಫಾಲೋ ಮಾಡಿದಾಗ ಯೂಶಲಿ ಏನು ಗೊತ್ತಾ, ನಾವು ಗರ್ಲ್ಸ್ ಎಲ್ಲಾನು ಅಬ್ಸರ್ವ್ ಮಾಡ್ತೀವಿ. ಸೊ ಹುಡುಗರಿಗಿಂತ ಜಾಸ್ತಿ ಎಸ್ಪೆಷಲಿ ನಮ್ಮ ಆಕ್ಟ್ರೆಸಸ್ ಅವ್ರು ಯಾವ ಡ್ರೆಸ್ ಹಾಕೊಂಡಿದ್ದಾರೆ, ಅದಕ್ಕೆ ಯಾವ ಇಯರಿಂಗ್ಸ್ ಹಾಕಿದ್ದಾರೆ, ವಾಚು, ಯಾವ ಬ್ಯಾಗ್ ಹಿಡ್ಕೊಂಡಿದ್ದಾರೆ, ಆ ಲಿಪ್ಸ್ಟಿಕ್ ಶೇಡ್ ಕೂಡ ಅಬ್ಸರ್ವ್ ಮಾಡ್ತೀವಿ ನಾವು. ಬಂದಿದ್ದ ತಕ್ಷಣ ಫಸ್ಟ್ ಕೇಳಿದ ಕ್ವಶನ್ ಲಿಪ್ಸ್ಟಿಕ್ ಶೇಡ್ ಯಾವುದು ಅಂತ. ಹಾಗೆ ಸೊ ನಾವು ಗರ್ಲ್ಸ್ ಎಲ್ಲಾನು ನೋಡ್ತೀವಿ. ಹಂಗಾಗಿ ಸೊ ಐ ಥಾಟ್ ಮೇ ಬಿ ನಿಮ್ಮ ಹತ್ರ ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ ಅಂತ. ಫಸ್ಟ್ ಟೈಮ್ ಐ ಆಮ್ ರಿವೀಲಿಂಗ್. ಎಸ್ ಫಸ್ಟ್ ಟೈಮ್ ಪಾಪ ಅವರದೆಲ್ಲ ತೋರಿಸ್ತಾ ಇರೋದು ನಮ್ಮ ಚಾನಲ್ಗೆ. ಅವ್ರಿಗೋಸ್ಕರ. ಥ್ಯಾಂಕ್ ಯು ಸೋ ಮಚ್. ಸೋ ಸ್ವೀಟ್ ಆಫ್ ಯು. ವಾವ್, ಬ್ಯಾಗ್ಸ್. ಸೊ ತುಂಬ ಕಣ್ಣು ಕೂಗ್ತಾ ಇದೆ ಕಲರ್ಸ್, ಎಸ್ಪೆಷಲಿ ಬ್ಲ್ಯಾಕ್ ಬ್ಯಾಗ್ಸು, ಬ್ರೌನು, ಪೀಚ್ ಕಲರ್, ಬೀಚ್ ಗ್ರೀನ್. ಸೊ ಎಸ್, ಈಗ ಅವರ ಬ್ಯಾಗ್ಸನ್ನು ನೋಡುವಂಥ ಸಮಯ. ಜೀನಾಗಿ ಅರೇಂಜ್ ಮಾಡಿಲ್ಲ ಹೇಗಂತ ಹೇಳ್ತೀನಿ. ಚಾನಲ್ ಜಸ್ಟ್ ರೆಗ್ಯುಲರ್ ಆಗಿ ಕಾಂಪ್ಯಾಕ್ಟ್ ಲಿಪ್ಸ್ಟಿಕ್, ಮೊಬೈಲ್ ಇಟ್ಕೊಳ್ಳೋದು ಚೆನ್ನಾಗಿದೆ. ಆ್ಯಂಡ್ ದಿಸ್ ಇಸ್ ಗುಚ್ಚಿ. ಬ್ಲ್ಯಾಕ್ ಅಗೇನ್. ನಿಮಗೆ ಬ್ಲ್ಯಾಕ್ ಕಲರ್ ಇಷ್ಟನಾ ಅನುಷಾ? ವಿಚ್ ಇಸ್ ಯುವರ್ ಫೇವರೇಟ್? ಬ್ಲ್ಯಾಕ್ ಆ್ಯಂಡ್ ವೈಟ್ ಎರಡು ತುಂಬ ಇಷ್ಟ. ಆ್ಯಂಡ್ ಲ್ಯಾವೆಂಡರ್ ತುಂಬ ಇಷ್ಟ ನನಗೆ. ದಿಸ್ ಇಸ್ ಡಿಯಾರ್. ಓಕೆ, ನೈಸ್, ಚೆನ್ನಾಗಿದೆ. ಸೊ ನಮಗೆ ಇದು ತುಂಬ ಚೆನ್ನಾಗಿದೆ ನೋಡಿ, DIOR. ಆ್ಯಂಡ್ ದಿಸ್ ಇಸ್ ಅರ್ಮಾನಿ ಎಕ್ಸ್ಚೇಂಜ್. ಓಕೆ, ಇನ್ನೂ ಯೂಸ್ ಮಾಡಿಲ್ಲ ನಾನು. ಸೊ ನಮಗೆ ಬೇರೆ ಬೇರೆ ಫಂಕ್ಷನ್ಸ್ಗಾಗಿರ್ಬೋದು, ಬೇರೆ ಬೇರೆ ಥರದ ವಿಸಿಟ್ಗಳಿಗೆ ಬ್ಯಾಗ್ಸು ಡಿಫ್ರೆಂಟಾಗಿ ಚೇಂಜ್ ಮಾಡ್ತಿರ್ತೀವಲ್ಲ. ಫಾರ್ ಎಕ್ಸಾಂಪಲ್ ಈಗ ಮದುವೆ, ಬೇರೆ ಫಂಕ್ಷನ್ಸು, ಹಾಗೆ ಹೀಗೆ. ಆಮೇಲೆ ಫ್ರೆಂಡ್ಸ್ ಜೊತೆ ಔಟಿಂಗ್ ಹೋದಾಗ, ಲೈಕ್ ಬ್ರಂಚ್ಗೆ ಹೋದಾಗ ಅಥವಾ ಲಂಚ್ ಡಿನ್ನರ್ಗೆ ಹೋದಾಗ ಬೇರೆ ಥರ ಕ್ಯಾರಿ ಮಾಡ್ತೀವಿ. ಟ್ರಾವೆಲ್ ಮಾಡಿದಾಗ ಬೇರೆ ಥರ ಹ್ಯಾಂಡ್ ಬ್ಯಾಗ್ಸ್ ಕ್ಯಾರಿ ಮಾಡ್ತೀವಿ. ಬಿಕಾಸ್ ನಮಗೆ ಎಲ್ಲ ಔಟ್ಫಿಟ್ಸ್ಗೂ ಎಲ್ಲ ಬ್ಯಾಗ್ಸ್ಗಳು ಸೂಟ್ ಆಗಲ್ಲ. ಸಮ್ಟೈಮ್ಸ್ ಪಾರ್ಟಿ ವೇರ್ ಈ ಥರ ಕ್ಲಚ್ಗಳನ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಬೇರೆ ಬೇರೆ ಅಕೇಶನ್ಸ್ಗೆ ಬೇರೆ ಬೇರೆ ಥರ ನಾವು ಬಳಸ್ತೀವಿ. ಬಟ್ ನಿಮಗೆ ಎಸ್ಪೆಷಲಿ ನೀವು ಸಿನಿಮಾ ಇಂಡಸ್ಟ್ರಿಲಿ ಇರೋದ್ರಿಂದ ಪ್ರೆಸ್ ಮೀಟ್ಸ್ ಆಗಿರ್ಬೋದು, ಈಗ ಪ್ರೀಮಿಯರ್ ಶೋಸ್ಗೆ ಹೋಗ್ತಿರ್ತೀರಾ, ಬೇರೆ ಕಡೆ ಎಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ನೆಲ್ಲ ಮೀಟ್ ಮಾಡ್ತಿರ್ತೀರಾ. ಸೊ ನಿಮಗೆ ಪ್ರಾಬಬ್ಲಿ ನಮಗಿನ್ನ ಜಾಸ್ತಿ ಬ್ಯಾಗ್ಗಳು ಬೇರೆ ಬೇರೆ ವೆರೈಟೀಸ್ ಬೇಕಾಗುತ್ತೆ ಅನ್ಸುತ್ತೆ. ಹೌದು, ಡೆಫಿನೆಟ್ಲಿ. ಬಿಕಾಸ್ ನಾವು ಹಾಕೋ ಔಟ್ಫಿಟ್ಸ್ಗೆ ನಾವು ಕ್ಲಚಸ್ ಅಥವಾ ಹ್ಯಾಂಡ್ ಬ್ಯಾಗ್ಸ್ ಇಟ್ಕೋಬೇಕಾಗುತ್ತೆ. ಅಂಡ್ ಸಮ್ಟೈಮ್ಸ್ ಈಗ ನಾವು ಫುಲ್ ನಾರ್ಮಲ್ ಡ್ರೆಸ್ ಹಾಕಿ ಇದನ್ನ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ. ಅಂಡ್ ಪಾರ್ಟಿ ವೇರ್ ಹಾಕಿ ಇದು ಯಾವ್ದೋ ತಗೊಂಡ್ರೆ ಚೆನ್ನಾಗಿರುತ್ತೆ. ಅಂಡ್ ಇದು ಕಾಶ್ಮೀರಿಂದ ತಂದಿದ್ದು ನಾನು. ಓಕೆ, ನಾನು ಏನು ತಗೊಂಡ್ರೆ ಇದನ್ನ ರೀಸೆಂಟ್ ಫ್ಯಾಮಿಲಿ ಜೊತೆ ಹೋದಾಗ ಟ್ರೆಡಿಷನಲ್ ಡ್ರೆಸ್ಗೆ ಚೆನ್ನಾಗಿ ಸೂಟ್ ಆಗುತ್ತಲ್ಲ, ಕುರ್ತೀಸ್ಗೆಲ್ಲ, ಸಲ್ವಾರ್ಸ್.
ಡಾಲ್ ಲೇಕಲ್ಲಿ ಆಕ್ಚುಲಿ ಸ್ಟ್ರೀಟ್ ಶಾಪಿಂಗ್ ಅಂತ ಮಾಡಿದಿದೆ. ಡಾಲ್ ಲೇಕಲ್ಲಿ ಅವ್ರು ಬಂದ್ಬಿಟ್ಟು ತಗೊಳ್ಳಿ ಅಂತ. ಬಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನೋಡೋಕ್ಕೂ ಇಟ್ ಲುಕ್ಸ್ ಗುಡ್. ಗ್ರೀನ್ ಅಂಡ್ ನೇವಿ ಬ್ಲೂ ಕಲರ್ ಕಾಂಬಿನೇಷನ್. ಡಾಲ್ ಲೇಕ್ ಕಾಶ್ಮೀರಲ್ಲಿ. ಓಕೆ. And this is LV. ಬ್ಲ್ಯಾಕ್. ಓ LV. This is Tommy Hilfiger ಯೂಸ್ ಮಾಡಿ. ಇದು ನನ್ನ ಫ್ರೆಂಡ್ ಯಾರೋ ತಂದ್ಕೊಟ್ಟಿದ್ರು. ಓಕೆ. ಆಕ್ಸೆಸರೀಸ್ ಲಂಡನ್ ಅಂತ. ಇದು ನಾನು ಯೂಸ್ ಮಾಡಿಲ್ಲ. ತುಂಬಾ ಅಫಿಷಿಯಲ್ ಆಗಿ ಚೆನ್ನಾಗಿದೆ ಅಲ್ವಾ? ಅಫಿಷಿಯಲ್ ಯೂಸ್ ತರ ಇಟ್ಸ್ ಗುಡ್. And can carry so many things. ಸ್ಪೇಷಿಯಸ್ ಆಗಿ. And ಇದು ನನ್ನ ಮಮ್ಮಿ ಕೊಡ್ಸಿದ್ರು. ಓ ಪಿಂಕ್. ಜಸ್ಟ್ ನನಗೇನೋ ಕ್ಯೂಟ್ ಆಗಿದೆ ಅಂತ ಕೊಡ್ಸಿದ್ರು ಇದು ನನಗೆ. ಸೊ ಸಮ್ಟೈಮ್ ಡಾನ್ಸ್ ಕ್ಲಾಸ್ ಹೋಗ್ಬೇಕಾದ್ರೆ ವಾಟರ್ ಬಾಟಲ್ ಅಂಡ್ ಕರ್ಚೀಫ್ ಎಲ್ಲ ತಗೊಂಡು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. And this is Aldo. ಓಕೆ. ನಮ್ಮ ಮಮ್ಮಿನೇ ಕೊಡ್ಸಿದ್ರು. ವೈಟ್ ಕಲರ್. ಇನ್ನೂ ಯೂಸ್ ಮಾಡಿಲ್ಲ ನಾನು. ಓಕೆ. ತುಂಬಾ ಚೆನ್ನಾಗಿ, ನನ್ನ ತುಂಬಾ ಫೇವ್ರೆಟ್ ಅಮಂಗ್ ಆಲ್ ದಿಸ್ ಬ್ಯಾಗ್ಸ್ ಇದು. ಓಕೆ. ಮಮ್ಮಿ ಕೊಡ್ಸಿದ್ರು. ಸೊ ದಟ್ಸ್ ಆಲ್ವೇಸ್ ಸ್ಪೆಷಲ್. ಸೊ ಎಲ್ವಿನೇ ತುಂಬಾ ಕಾಣಿಸ್ತಿದ್ಯಪ್ಪ ನನಗೆ. ಇದು ನನ್ನ ಫ್ರೆಂಡ್ ಶುಭ ರಕ್ಷಾ ಸಿಂಗಾಪುರ್ಗೆ ಹೋಗಿದ್ಲು. ಆಕ್ಟ್ರೆಸ್. ಅವಳು ಸಿಂಗಾಪುರಿಂದ ಈ ಬ್ಯಾಗ್ ಪ್ರಾಡಾ. ಇದನ್ನು ಇನ್ನೂ ಯೂಸ್ ಮಾಡಿಲ್ಲ ನಾನು. ನೈಸ್. This is like I regularly use this bag all ಇದು the time. ಓಕೆ. ಇದು ಎಲ್ವಿ ವೆರಿ ಕಂಫರ್ಟಬಲ್ ಅಲ್ಲ ಹೊರಗಡೆ ಎಲ್ಲ ಹೋದಾಗ. ಇದಿಲ್ಲ UB ಸಿಟಿನಲ್ಲಿ ನಾನೇ ತಗೊಂಡಿದ್ದು. ಓಕೆ. ಈ ಬ್ಯಾಗ್ ಎಲ್ಲೋದ್ರೂ ನಾನು ಜಾಸ್ತಿ ಕ್ಯಾರಿ ಮಾಡ್ತೀನಿ. ಇದರಲ್ಲಿ ಆರಾಮಾಗಿ ಮೊಬೈಲ್ ಇಟ್ಕೊಳ್ಬೋದು. ಅಂಡ್ ಇದು ನಾನು ಕಾಂಪ್ಯಾಕ್ಟ್ ಇಡ್ತೀನಿ. ಎಸ್. ಲಿಪ್ಸ್ಟಿಕ್ಸ್ ಎಲ್ಲ ಇಟ್ಕೋಬಹುದು. ನಮಗೆ ಮೇನ್ ಅದೇ ಅಲ್ವಾ, ಲಿಪ್ಸ್ಟಿಕ್ಸ್, ಕಾಜಲ್. ಇದು ಕಾಂಪ್ಯಾಕ್ಟ್ ಇಂಡಸ್ಟ್ರಿ ಅವರೇ ನನ್ನ ಬರ್ತ್ಡೇಗೆ ಗಿಫ್ಟ್ ಮಾಡಿದ್ರು. ಓಕೆ. ಈ ಬ್ಯಾಗ್ ದ ಮಿಲಾನೋ. ಸೊ ಇದು 2 years ಬ್ಯಾಕ್ ನನ್ನ ಬರ್ತ್ಡೇಗೆ ಅವ್ರು ಗಿಫ್ಟ್ ಮಾಡಿದ್ರು. ಓಕೆ. ನೈಸ್, ಚೆನ್ನಾಗಿದೆ. ಇದು ಕ್ರೋಕೊಡೈಲ್ದು ಸ್ಕಿನ್ ಅಂತೆ. ಹೌದಾ? ಅಂಡ್ ದಿಸ್ ರೀಸೆಂಟ್ಲಿ ತಗೊಂಡಿದ್ದು ನಾನು ವೆರೋ ಮಾಡೆಲ್ ಅಲ್ಲಿ. Okay. ಯಾಕೆ ತಗೊಂಡೆ, ನಾನು ಅಪಾರ್ಟ್ಮೆಂಟ್ ಅಲ್ಲಿ ವಾಕಿಂಗ್ ಹೋಗ್ತೀನಿ, ನಾನು ಫೋನ್ ಏರ್ಪೋರ್ಟ್ ಕ್ಯಾರಿ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಹಾಕೊಂಡು ಹಿಂಗೆ ಹೋಗ್ಬೋದು ಅಂತ ಅನಿಸ್ತು. ಶಾಪಿಂಗ್ ಹೋದಾಗ ಐ ಫೌಂಡ್ ದಿಸ್ ಇಸ್ ವೆರಿ ಕ್ಯೂಟ್. ಸೊ ಚೆನ್ನಾಗಿದೆ. ಇಟ್ ಇಸ್ ಕ್ಯೂಟ್. LV. LV ನೈಸ್. ಸೊ ಇದು ಫಸ್ಟ್ ನಾನು LV ಬ್ಯಾಗ್ ತಗೊಂಡಿದ್ದೆ. LV ತಗೊಬೇಕಂತ ಆಸೆ ಆದಾಗ ದಿಸ್ ಫಸ್ಟ್. This is again CD Christian Dior. Okay. ಇದು ತುಂಬಾ ಥಿಂಗ್ಸ್ ನಾವು ಕ್ಯಾರಿ ಮಾಡ್ಬೋದು, ಎಸ್ಪೆಷಲಿ ಫಾರ್ ಏರ್ಪೋರ್ಟ್. ನಾನು ಇದನ್ನು ತಗೊಂಡು ಅದು LV ಮತ್ತೆ CD ಎಷ್ಟಾಯ್ತು ಅನುಷಾ? ಇದಾಯ್ತು. ಹಂಗೆ ಕಾಸ್ಟ್ ಹೇಳ್ಬೇಕು ನೀವು. ಅಂಡ್ ಇದು ಬಾಟದಲ್ಲಿ ತಗೊಂಡಿದ್ದು ನೋಡಿ, 1000 rupees ಅಷ್ಟೇ. ಓಕೆ. ನೀವು ಬಾಟದ ಹೇಳ್ತಿದ್ದೀರಾ, LV ಮತ್ತೆ CD. ಐ ವಾಂಟ್ ಟು ನೋ ದ ಪ್ರೈಸ್. This is almost 2 lakhs ಮೇಲೆ ಇದೆ. CD, ಯಾ. 1,75,000. This is 21,000. This is all ಅದೇ CD and LV are expensive. This is 2,500. ಓಕೆ. 2,000, 999, 3,000 almost. ನಾನು ತುಂಬಾ ಜಾಸ್ತಿ ಮನೆ ಒಳಗಡೆ ಯೂಸ್ ಮಾಡೋದಕ್ಕೆ. ಎಲ್ಲಾದ್ರೂ ನಾನು ಶೂಟಿಂಗ್ಸ್ ಹೋದಾಗ ಕ್ಯಾರವನ್ ಅಲ್ಲಿ ಹಾಕೊಳ್ಳೋಕೆ ಈ ತರ ತುಂಬಾ ಯೂಸ್ ಮಾಡ್ತೀನಿ. ಓಕೆ. ಬ್ರೇಕ್ ಇನ್ ಸ್ಟಾಕ್. ಓಕೆ. ಈ ತರ ನಾನು ತುಂಬಾ ತಗೊಳ್ತಾ ಇರ್ತೀನಿ. ಅದೇ ತರ ಫ್ಲಿಪ್ ಫ್ಲಾಪ್ಸ್, ಸ್ಪೆಷಲಿ ಫ್ಲಿಪ್ ಫ್ಲಾಪ್ಸ್. ಓಕೆ. ಯು ಫೀಲ್ ಕಂಫರ್ಟಬಲ್. and this is very cute. Night time ಚಳಿ ಆದಾಗ ಎಷ್ಟು ಕ್ಯೂಟ್ ಆಗಿದೆ. ಯಾರಾದ್ರೂ ಮಕ್ಕಳು ಬಂದ್ರೆ ನಿಮ್ಮ ಮನೆಗೆ ಡೆಫಿನೆಟ್ಲಿ ಇದನ್ನ ಕೊಡಲ್ಲ, ಅವ್ರು ನೋಡ್ಬಿಟ್ರೆ ದೇ ವಿಲ್ ಟೇಕ್ ಇಟ್ ಅವೇ. she is still 7th standard. ತಂಗಿ ಅಂದ್ರೆ ನನ್ನ ಚಿಕ್ಕಮ್ಮ ಮಗಳು. ಮನೆಗೆ ಬಂದಾಗ she loves this. I told her ನಾನು ನಿನಗೆ ಬೇರೆದು ಕೊಡಿಸ್ತೀನಿ, ಇದಿಲ್ಲ. ಸೊ ಇದು ಆಮ್ಸ್ಟರ್ಡ್ಯಾಮ್ ಇಂದ ಡೆಲ್ಲಿ ಅಂತ. and this is all accessories. ಓಕೆ. I can't show that ತುಂಬಾ ಇದೆ. ಅದೇ ಅದೆಲ್ಲ ನೋಡಕ್ ನಮ್ಗೆ ಆಲ್ಮೋಸ್ಟ್ ಒಂದಿನನೇ ಬೇಕಾ ಅಂತ. ಅಂಡ್ ನಂಗೆ ಈ ಥರ ಬಿಗ್ ಫ್ರೇಮ್ಸ್ ತುಂಬ ಇಷ್ಟ ಆಗುತ್ತೆ. ನಾನು ಎಲ್ಲೋದ್ರೂ ಹುಡುಕ್ತಾ ಇರ್ತೀನಿ, ಸ್ಪೆಷಲಿ ಪ್ರಾಡಾ ಅಥವಾ ಬರ್ಬೆರಿನಲ್ಲೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಬಿಗ್ ಫ್ರೇಮ್ಸು. ಸೊ ಅಂಡ್ ದಿಸ್ ಇಸ್ ಅಗೇನ್ ಡೇ ಆ್ಯಂಡ್ ನೈಟ್ ಗ್ಲಾಸ್. ನೈಟ್ ಕೂಡ ನೀವು ಇದನ್ನು ಹಾಕೊಂಡು ಹೋಗ್ಬೋದು ಪಾರ್ಟೀಸ್ಗೆ. And this is my favorite glass, Gucci.
ದ ಗೋಲ್ಡನ್ ಫ್ರೇಮ್ ಎಲ್ಲ ಔಟ್ಫಿಟ್ಸ್ಗೂ ಸೂಟ್ ಆಗುತ್ತೆ. ಇದು ಯೂಸ್ ಮಾಡದೇ ಇರೋಂಥ ಫುಟ್ವೇರ್ಸ್ ಇಲ್ಲಿ ಇಟ್ಟಿದ್ದೀನಿ. ಆಲ್ರೆಡಿ ಯೂಸ್ ಮಾಡಿರೋದೆಲ್ಲ ಹೊರಗಡೆ ಇದೆ. ಐ ಶೋ ಯು. ಆ್ಯಂಡ್ ದಿಸ್ ಇಸ್ ಸ್ಟೀವ್ ಮ್ಯಾಡನ್. ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಬ್ರ್ಯಾಂಡ್. ಯು ಕ್ಯಾನ್ ಸಿ ಹಿಯರ್. ಆ್ಯಂಡ್ ದ ಹೀಲ್ಸ್ ಸಮ್ಟೈಮ್ಸ್ ನಮಗೆ ಪೆನ್ಸಿಲ್ ಹೀಲ್ಸ್ ತುಂಬ ಕಷ್ಟ ಅನಿಸಿದಾಗ ಈ ಥರ ವೆಜ್ಜಸ್ ನನಗೆ ಇಷ್ಟ ಆಗುತ್ತೆ. ಸೊ ಆಲ್ಡೋ ಇಸ್ ಲೈಕ್ ವೆರಿ ಕಂಫರ್ಟಬಲ್ ಬ್ರ್ಯಾಂಡ್ ವೆಜ್ಜಸ್ಸಿಗೆ. ದಿಸ್ ಇಸ್ CK ಚಾರ್ಲ್ಸ್ ಆ್ಯಂಡ್ ಕ್ಲಿತ್. ನಂಗೆ ಅದು ಕೂಡ ಅಂದರೆ ಕಲೆಕ್ಷನ್ಸ್ ತುಂಬ ಚೆನ್ನಾಗಿರುತ್ತೆ ಈ ಥರ ಶೂಸ್. And even this is like one of my favorite shoes antane helಬೋದು. ಇಲ್ಲಿ ಬೆಡ್ ಮೇಲೆ 2 ಶಾಪಿಂಗ್ ಬ್ಯಾಗ್ಸ್ ಇದೆ. ಸೊ ಇದು ಏನೋ ಹೊಸದು ಅಂತಾನೆ ಅನ್ಕೋತೀನಿ. This is from Armani Exchange. Cot sets ಇದು ಏರ್ಪೋರ್ಟ್ಗೆ ಟ್ರಾವೆಲ್ ಮಾಡಬೇಕು. ಓಕೆ ನೈಸ್. ಟೊಮ್ಯಾಟೊ ರೆಡ್. See, this is so beautiful, no? ತುಂಬಾ ಚೆನ್ನಾಗಿದೆ ಇದು. ಎಷ್ಟು ಥರ ಬಟ್ಟೆಗಳು ಬೇಕಲ್ಲ ಹೆಣ್ಮಕ್ಳು. And this is Calvin Klein. ಓಕೆ ಅದು ಕೂಡ ಕಾರ್ಡ್ ಸೆಟ್. ತುಂಬ ಚೆನ್ನಾಗಿದೆ, ಸ್ಪೆಷಲಿ ಫಾರ್ ಟ್ರಾವೆಲ್. ಎಸ್, ವೆರಿ ಕಂಫರ್ಟಬಲ್ ಆ್ಯಂಡ್ ಲುಕ್ ವೈಸು ತುಂಬ. ಆ್ಯಂಡ್ ವೆರಿ ಕ್ಲಾಸಿಕ್ ಲುಕ್. ನಂಗೆ ಕಾರ್ಡ್ ಸೆಟ್ಸ್ ತುಂಬ ಇಷ್ಟ ಆಗುತ್ತೆ. ಸೊ ದಟ್ಸ್ ಆಲ್. ಆ್ಯಂಡ್ ದಿಸ್ ಇಸ್ ಆಲ್ ಹುಡೀಸ್ ಆಮ್ಸ್ಟರ್ ಲಂಡನ್. ಇದಕ್ಕೋಸ್ಕರ ತಗೊಂಡೆ ನಾನು. ಸ್ಪೆಷಲಿ ಕ್ಯೂಟ್ ಥಿಂಗ್ಸ್ ಬೇಕು. ನಾನು ಸ್ವಲ್ಪ ಕ್ಯೂಟೇ. ನಂಗೆ ಈ ಥರ ಕ್ಯೂಟ್ ಒಂಥರ ಮುದ್ದಾಗಿರೋ ಗರ್ಲಿ ಕೈಂಡ್ ಆಫ್ ಥಿಂಗ್ಸ್ ನಂಗೆ ಇಷ್ಟ ಆಗುತ್ತೆ. ಸೊ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ದಿಸ್ ಆಮ್ಸ್ಟರ್ ಲಂಡನ್ ಅಲ್ಲ. ದಿಸ್ ಇಸ್ ಸೂಪರ್ ಡ್ರೈ. ಸೂಪರ್ ಡ್ರೈಲು ತುಂಬ ಕಂಫಿ ಕ್ಲಾತ್ಸ್ಗಳು ಸಿಗುತ್ತೆ. ಸೊ ನಾನು ಇದನ್ ಮಾಡಿಟ್ಟಿದ್ದ ಕಲೆಕ್ಷನ್ಸ್ ಎಲ್ಲ ನೀವು ನೋಡ್ಬಿಟ್ರೆ ಏನ್ ತೋರಿಸಿ ಅಂತಂದ್ರೆ ಅವ್ರೇನ್ ಬೇಜಾರೇ ಮಾಡ್ಕೊಳ್ಳಿಲ್ಲ. ಫುಟ್ವೇರ್ ಆಗಿರಬಹುದು, ಹಾಗೇನೆ ಪರ್ಫ್ಯೂಮ್ಸ್, ವಾಚಸ್, ಏನೇನ್ ಕಲೆಕ್ಷನ್ ಇದೆ. ನಾನಂತೂ ಪಾಪ ರೂಮಲ್ಲಿ ಏನ್ ಕಾಣಿಸುತ್ತೋ ಆ ಬ್ಯಾಗ್ ಏನು ಅದನ್ನ ಏನ್ ಶಾಪ್ ಮಾಡಿದ್ರೆ ಅದು ಹೊಸ ಅದ ಸ್ವಲ್ಪ ಓಪನ್ ಮಾಡಿ ಅಂತೆಲ್ಲ ಕೇಳ್ಬಿಟ್ಟೆ. ಆದ್ರೂ ಅವ್ರು ಒಂದು ಬೇಜಾರು ಮಾಡ್ಕೊಳ್ದೆ ಅವ್ರು ಶಾಪ್ ಮಾಡಿದಿನ್ನು ಯೂಸ್ ಮಾಡದೆ ಇರೋ ಥಿಂಗ್ಸ್ ಎಲ್ಲ ನಮ್ಮ ಚಾನಲ್ ತೋರಿಸ್ತಾರೆ. ಥ್ಯಾಂಕ್ ಯು ಸೋ ಮಚ್, ಸೋ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು. ಓಕೆ ಅನುಷಾ, ಒಂದಷ್ಟು ಪ್ರಶ್ನೆಗಳಿದೆ ನಿಮ್ಮ ಪರ್ಸನಲ್ ಲೈಫ್ ಆಗಿರ್ಬೋದು, ಸಿನಿಮಾ ರಿಲೇಟೆಡ್, ಕರಿಯರು, ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಬಗ್ಗೆ. ಸೊ ಅದೆಲ್ಲ ಮಾತಾಡೋ ಟೈಮ್ ಬರುತ್ತೆ. ಡನ್, ಶಾಲ್ ಮಾತಾಡೋಣ. ಓಕೆ ಅನುಷಾ, ಒಂಥರ ನಿಮ್ಮ ರೂಮ್ ಟೂರೇ ಆಗೋಯ್ತು ಅಂತ ಹೇಳ್ಬೋದು. ಬಿಕಾಸ್ ಬಟ್ಟೆಗಳು, ಹೊಸದಾಗಿ ಶಾಪಿಂಗ್ ಮಾಡಿರುವಂಥದ್ದು, ಆಕ್ಸೆಸರೀಸು, ಪರ್ಫ್ಯೂಮ್ಸ್, ವಾಚಸ್, ಆಲ್ಮೋಸ್ಟ್ ಬ್ಯಾಗ್ಸ್ ನಾನು ತುಂಬ ಕಾಟ ಕೊಟ್ಟೆ ಅನ್ಸುತ್ತೆ. ಪಾಪ ಎಲ್ಲಾನು ತೋರಿಸಿದ್ರಿ ನೀವು ರೂಮ್ ಟೂರ್ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಅಟ್ಲೀಸ್ಟ್ ಅರೇಂಜ್ ಅದು ಮಾಡ್ತಾ ಇದ್ದೆ. ಜಸ್ಟ್ ಕ್ಲಮ್ಸಿಯಾಗಿ ಹೇಗಿತ್ತು ಹಾಗೆ ಚೆನ್ನಾಗಿತ್ತು, ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ. ಇಟ್ ವಾಸ್ ಗುಡ್. ನನಗೂ ತುಂಬ ವಸ್ತುಗಳು ನೋಡೋದಕ್ಕೆ ಸಿಕ್ತು. ಸೊ ಹಾಗೆ ಒಂದೆರಡು ಮಾತಾಡೋಣ ಅಂತ ಕೂರಿಸ್ಕೊಂಡೆ. ಸೊ ನೀವು BTech ಮಾಡಿ ಸಿನಿಮಾ ಇಂಡಸ್ಟ್ರಿಗೆ ಬರ್ತೀರಾ, ಆಮೇಲೆ ಸೀರಿಯಲಲ್ಲೂ ಆ್ಯಕ್ಟ್ ಮಾಡ್ತೀರಾ, ಮತ್ತೆ ಬ್ಯಾಕ್ ಟು ಮೂವೀಸ್. ಸೊ ಈ ಜರ್ನಿ ಹೇಗಿತ್ತು? ಕಿರುತೆರೆಯಿಂದ ಹಿರಿತೆರೆ. ಎಸ್, ನಾನು ಸಿನಿಮಾ ಸಾರಿ ಹಿರಿತೆರೆಯಿಂದ ಕಿರುತೆರೆಗೆ ಹೋಗಿ ಮತ್ತೆ ಹಿರಿತೆರೆ. ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಐ ಗಾಟ್ ಆಪರ್ಚುನಿಟಿ ಫಾರ್ ಅ ಮೂವಿ. ಸೊ ಮನೇಲೆಲ್ಲ ಬೇಡ ಅಂದರು ಇನಿಷಿಯಲಿ. ಐ ಆಮ್ ಲೈಕ್ ಓಕೆ, ಬೇಡ ಅಂತ ಸುಮ್ಮನೆ ಆದೆ. ಆಮೇಲೆ ಮತ್ತೆ ಎಲ್ರಿಗೂ ಸಿಗಲ್ಲ ಅವಕಾಶ. ಸಿಕ್ಕಿದಾಗ ಈ ಕಲಾ ಸರಸ್ವತಿ ಅನ್ನೋದು ಪ್ರತಿಯೊಬ್ಬರಿಗೂ ಒಲಿಯಲ್ಲ. ನನಗಿಂತ ತುಂಬ ಬ್ಯೂಟಿಫುಲ್ ಆಗಿರೋರು ಇರ್ಬೋದು, ನನಗಿಂತ ತುಂಬ ಟ್ಯಾಲೆಂಟೆಡ್ ಗರ್ಲ್ಸ್ ಇರ್ಬೋದು, ಎಲ್ಲ ರೀತಿಯಲ್ಲೂ ತುಂಬ ಟ್ಯಾಲೆಂಟೆಡ್ ಇರುವಂಥವ್ರು ತುಂಬ ಆಪರ್ಚುನಿಟೀಸ್ಗೆ, ಆಡಿಷನ್ಸ್ಗೆ ಇವತ್ತಿಗೂ ವೆಯ್ಟ್ ಮಾಡ್ತಿದ್ದಾರೆ. ಆ ಥರ ಇದ್ದಾಗ ನಾನೇನು ಹುಡ್ಕೋಕ್ಕೆ ಹೋಗದೆ ನನಗೊಂದು ಅವಕಾಶ ಬಂದಾಗ ಅದನ್ನು ಸ್ವೀಕರಿಸಬೇಕು ಅಂತ ಐ ಜಸ್ಟ್ ಅಕ್ಸೆಪ್ಟೆಡ್. ಮೈ ಪೇರೆಂಟ್ಸ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು. ಬಟ್ ಸೀರಿಯಲ್ ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಸಿನಿಮಾ ಟೈಮ್ ಆಗ್ತಾಯಿತ್ತು. ಬಟ್ ಸೀರಿಯಲ್ ಮಾಡೋಕ್ಕೆ ತುಂಬ ಕಷ್ಟ ಅನ್ನಿಸ್ತಿತ್ತು. ಬಿಕಾಸ್ ನಾನು ಎವ್ರಿಡೇ ಕಾಲೇಜಿಗೆ ಹೋಗಬೇಕಾಗಿದ್ದರಿಂದ ಸೀರಿಯಲ್ ಕಷ್ಟ ಆಗ್ತಾಯಿತ್ತು. ಇಂಜಿನಿಯರಿಂಗ್ ಮುಗಿದ ಮೇಲೆ ಐ ಹ್ಯಾವ್ ಅಕ್ಸೆಪ್ಟೆಡ್ ಫಾರ್ ಸೀರಿಯಲ್ಸ್. ಸುಮಾರು ಸೀರಿಯಲ್ಸ್ ಮಾಡಿದೆ. ಅಣ್ಣಯ್ಯ, ರಾಜ್ಕುಮಾರಿ, ರಾಧಾ ಕಲ್ಯಾಣ ಆ್ಯಂಡ್ ಆಲ್. ಆ್ಯಂಡ್ ಲೇಟರ್ ಅಗೇನ್ ಐ ಫೆಲ್ಟ್ ಓಕೆ, ಮೂವೀಸ್ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ, ಮೂವೀಸ್ ಮಾಡೋಣ, ಸ್ಟಾರ್ ಆಗಬೇಕಲ್ಲ, ಸೊ ಮೂವೀಸ್ ಮಾಡಬೇಕು ಅಂತ ಅಂದ್ಕೊಂಡೆ. ಇವಾಗಲೂ ಕೂಡ ಸೀರಿಯಲ್ಸ್ ಬರ್ತಾ ಇದೆ. ಡೆಫಿನೆಟ್ಲಿ ಐ ವಿಲ್ ಡೂ ಆಫ್ಟರ್ 2-3 years. ಇವಾಗ ಸದ್ಯಕ್ಕೆ ಮೂವೀಸ್ ಕಾನ್ಸೆಪ್ಟ್. ಸೊ ನಿಮ್ಗೆ ಆ್ಯಕ್ಟಿಂಗ್ ಬಗ್ಗೆ ಪ್ಯಾಷನ್ ಇತ್ತಾ, ಡ್ರೀಮ್ ಇತ್ತಾ, ಅಥವಾ ಕೋಇನ್ಸಿಡೆಂಟ್ಲಿ ನೀವು ಈ ಫೀಲ್ಡಿಗೆ ಬಂದಿದ್ದ ಹೇಗೆ? ಐ ನೆವರ್ ಡ್ರೀಮ್ಡ್ ಆಫ್ ಕಮಿಂಗ್ ಟು ಆನ್ ಇಂಡಸ್ಟ್ರಿ. ಸೊ ಆಕ್ಸಿಡೆಂಟ್ಲಿ ನಾನು ಬಂದಿದ್ದೆ, ಹೇಳಿದ್ನಲ್ಲ, ಆಪರ್ಚುನಿಟಿ ಬಂತು, ನಾನು ಹಾಗೆ ಅದನ್ನು ಸ್ವೀಕರಿಸಿದೆ. ಇವಾಗ ಇದನ್ನೇ ಪ್ರೊಫೆಷ್ನಲ್ ಆಗಿ ತೊಗೊಂಡಿದ್ದೀನಿ. ಸೊ ಈ ಒಂದು ಸಮುದ್ರಕ್ಕೆ ಇಳಿದಿದ್ದಾಗಿದೆ, ಇಲ್ಲೇ ಈಚ್ಕೊಂಡು ಹೋಗ್ದಾಡ ಅಂದರೆ ಡೆಸ್ಟಿನೇಷನ್ ಸೇರಬೇಕು. ಸೊ ಇವಾಗ ತುಂಬ ಸೀರಿಯಸ್ಸಾಗಿ ತೊಗೊಂಡಿದ್ದೀನಿ. ಆ ಸಿನಿಮಾಗೆ ಏನು ಬೇಕು, ಅದನ್ನ ಏನೇನು ಕಲಿಬೇಕು ಅದನ್ನೆಲ್ಲ ಕಲಿತಾ ಇದ್ದೀನಿ. ಓಕೆ, ಸೊ ನಿಮ್ಮದು ಇವಾಗ ಅಪ್ಕಮಿಂಗ್ ಮೂವಿ ತೂಫಾನ್. ಹೌದು.
ಸೊ ತೂಫಾನ್ ಬಗ್ಗೆ ಸ್ವಲ್ಪ ತುಂಬಾ ನಾವು ಕೇಳ್ಪಟ್ವಿ. ಆ ಮೂವಿ ಬಗ್ಗೆ ಹೇಳಿ, ಏನು ಸ್ಟೋರಿ ಆ ಮೂವಿದು ಅಂತ, ನಿಮ್ಮ ಪಾತ್ರ ಏನು? ಎಸ್, ನೀವು KGF ಸಲಾರಲ್ಲಿ ಏನು ನೋಡಿರ್ತೀರಾ ಅದೇ ಥರನೇ ತೂಫಾನ್ ಕೂಡ ಮೇಕಿಂಗ್ ಇರುತ್ತೆ. ತೂಫಾನ್ ಇಟ್ಸ್ ಕಂಪ್ಲೀಟ್ಲಿ ಅಂಡರ್ ವರ್ಡ್ ಸಬ್ಜೆಕ್ಟು. ನಂದು ಕೂಡ ತುಂಬ ಒಂದು ಕ್ಯೂಟ್ ಆಗಿರುವಂಥ ಒಂದು ಪಾತ್ರ. ಅದ್ರ ಜೊತೆನಲ್ಲಿ ಹೀರೋಯಿನ್ಗೂ ಕೂಡ ಅಷ್ಟೇ ಒಂದು ರಗಡ್ ಆಗಿ, ಅಂದರೆ ಅವಳು ಹೀರೋನ ಫೈಟ್ ಮಾಡೋವಂಥದ್ದು ಇರ್ಬೋದು, ಅಥವಾ ಆ ಒಂದು ಈಗ ನೀವು KGF ಅಲ್ಲಿ ನೋಡಿರ್ಬೋದು, ಆ ಒಂದು ಮೈನಿಂಗಲ್ಲಿ ಏನೇನೆಲ್ಲ ಆಗ್ತಾ ಇರುತ್ತೆ, ಆ ಫೈಟಿಂಗ್ಸಲ್ಲಿ ನಾನು ಕೂಡ ಆ್ಯಡ್ ಆನ್ ಆಗ್ತೀನಿ, ನಾನು ಕೂಡ ಫೈಟ್ಸ್ ಮಾಡ್ತೀನಿ. ಸೊ ಈ ಥರದ್ದೊಂದು ಪಕ್ಕಾ ಮಾಸ್ ಮಾಸ್ ಎಂಟರ್ಟೈನ್ಮೆಂಟ್ ಸಿನಿಮಾ. ಓಕೆ, ಸೊ ಇನ್ನು ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಬಗ್ಗೆ? ಅಪ್ಕಮಿಂಗ್ ಪ್ರಾಜೆಕ್ಟ್ ಬ್ಯಾಂಗ್ಳೂರಿಂದ ಅಂತ ಈಗ ಧರ್ಮ ಕೀರ್ತಿರಾಜ್ ಅವ್ರ ಜೊತೆ ರಿಲೀಸ್ ಆಗಬೇಕು, ರೆಡಿ ಟು ರಿಲೀಸ್ ಇಟ್. ಡಬ್ಬಿಂಗ್ ರೀಸೆಂಟಾಗಿ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಸಹಾರಾ ಅಂತ, ಅದ್ರಲ್ಲಿ ಬೇಸಿಕ್ಲಿ ನಾನು ಹಿಮಾಚಲ್ ಪ್ರದೇಶ್ ಹುಡುಗಿ. ಸೊ ಮನಾಲಿನಲ್ಲೇ ಕಂಪ್ಲೀಟ್ ಮೂವಿ ಶೂಟ್ ಮಾಡಿದ್ರು. ಆ್ಯಂಡ್ ಕಾಲೇಜ್ ಎಲ್ಲ ಮೈಸೂರಲ್ಲಿ ಶೂಟ್ ಮಾಡಿದ್ರು. ಸೊ ಅದು ತುಂಬ ಚೆನ್ನಾಗಿ ಇಂಟ್ರೆಸ್ಟಿಂಗ್. ಇನ್ನೊಂದು ದ ವೈರಸ್ ಅಂತ, ಇಟ್ಸ್ ಕಂಪ್ಲೀಟ್ಲಿ ಮೆಡಿಕಲ್ ಮಾಫಿಯಾ ಮೂವಿ. ಸೊ ಪ್ರತಿಯೊಂದು ಈಗ 4 ಸಿನಿಮಾ ರೆಡಿ ಟು ರಿಲೀಸ್. ಸಹಾರಾನಲ್ಲಿ ನಾನು ಮನಾಲಿ ಹುಡುಗಿ, ಹಿಮಾಚಲ್ ಆ ಥರ ಕಾಣಿಸ್ಕೊತೀನಿ. ದ ವೈರಸಲ್ಲಿ ನಾನು ಡಾಕ್ಟರ್. ಸೊ ಇಟ್ಸ್ ಬೇಸಿಕ್ಲಿ ಮೆಡಿಕಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ನಾನು ಡಾಕ್ಟರ್ ಸಿನಿಮಾದಲ್ಲಿ. ಆ್ಯಂಡ್ ಬ್ಯಾಂಗ್ಳೂರಿನಲ್ಲಿ ಐ ಆಮ್ ಅ ರಿಪೋರ್ಟರ್. ಆ್ಯಂಡ್ ತೂಫಾನಲ್ಲಿ ತುಂಬ ಗತ್ತಿರೋವಂಥ ಒಂದು ಕ್ಯಾರೆಕ್ಟರು, ಒಂದು ವೆರಿ ಕ್ಯೂಟ್, ತುಂಬ ಕ್ಯೂಟ್. ಅಂದರೆ ಯಾವ ಥರ ಹೇಳಬೇಕಂದ್ರೆ, ಅವಳು ಯೂಶಲಿ ಮಹಾರಾಣಿ ಮಗಳು, ಬಟ್ ಅವ್ಳು ಬೆಳೀತಾ ಇರೋದು ಬಂದು ಈ ಮೈನಿಂಗಲ್ಲಿ ಕೆಲಸದವ್ರ ಜೊತೆ ಬೆಳೀತಾರೆ. ಸೊ 2 ಶೇಡು ಬರುವಂಥ ಪಾತ್ರ, ಒಂದು ಏನು ಇಲ್ದಲೇ ಇರುವಂಥ ಒಂದು ಪಾತ್ರ, ಕಟ್ ಮಾಡಿ ಸೆಕೆಂಡ್ ಹಾಫ್ನಲ್ಲಿ ಮಹಾರಾಣಿ ಥರ ಇರುವಂಥ ಪಾತ್ರ, ಯುವರಾಣಿ ಸ್ಪೆಷಲಿ. ಸೊ ಆ ಥರದ ಒಂದು ಪಾತ್ರ. ಓಕೆ, ಸೊ ನೀವು ಪಾತ್ರನ ಆಯ್ಕೆ ಮಾಡ್ಕೊಳ್ಳುವಾಗ ಏನನ್ನ ನೋಡಿ ನೀವು ಆಯ್ಕೆ ಮಾಡ್ಕೊಳ್ತೀರಾ? ಅಂದರೆ ಒಂದು ಟೀಮ್ನ ನೋಡ್ತೀರಾ, ಡೈರೆಕ್ಟರ್ನ ನೋಡ್ತೀರಾ, ಸ್ಟೋರಿನ ನೋಡ್ತೀರಾ, ಸ್ಟಾರ್ ಕಾಸ್ಟ್ ನೋಡ್ತೀರಾ? ವಿಚ್ ಯು ಫೀಲ್ ಇಂಪಾರ್ಟೆಂಟ್? ಆ್ಯಕ್ಚುಲಿ ಅದೆಲ್ಲಾನು ನೋಡ್ತೀನಿ. ಫಸ್ಟ್ಲಿ ಸ್ಟಾರ್ ಕಾಸ್ಟ್, ಡೈರೆಕ್ಟರ್, ಪ್ರೊಡಕ್ಷನ್ ಹೌಸ್ ಆ್ಯಂಡ್ ಕತೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕಾಂಟೆಂಟ್ ಚೆನ್ನಾಗಿತ್ತು ಆ್ಯಂಡ್ ನನ್ನ ಪಾತ್ರಕ್ಕೆ ಎಷ್ಟು ವೇಟೇಜ್ ಇದೆ ಅನ್ನೋದು ನೋಡ್ತೀನಿ. ಸೊ ಇಷ್ಟರಲ್ಲಿ ಆ್ಯಂಡ್ ಟೆಕ್ನಿಕಲ್ ಟೀಮ್, ಇಷ್ಟರಲ್ಲಿ ನನಗೆ ಯಾವುದು ಬೆಸ್ಟ್ ಅನಿಸಿದ್ರು ಐ ವಿಲ್ ಡೂ ಇಟ್. ಫಸ್ಟು ಕಂಟೆಂಟ್, ನನ್ನ ಪಾತ್ರಕ್ಕೆ ವೇಟೇಜ್ ನೋಡ್ತೀನಿ. ಸೆಕೆಂಡ್ ಹೊಸ ಟೀಮ್ ಆದರೂ ಪರವಾಗಿಲ್ಲ, ಕತೆ ಚೆನ್ನಾಗಿದೆ ಆ್ಯಂಡ್ ಟೆಕ್ನಿಕಲ್ ಟೀಮ್ ಚೆನ್ನಾಗಿದೆ ಅಂದಾಗ ಐ ಅಕ್ಸೆಪ್ಟ್. ಸಮ್ಟೈಮ್ಸ್ ಸ್ಟಾರ್ ಕ್ಯಾಸ್ಟ್, ಅಲ್ಲಿ ಸ್ಟಾರ್ ಹೀರೋ ಅಥವಾ ಯಾರಾದರೂ ರೆಕಗ್ನೈಸ್ಡ್ ಹೀರೋ ಇದ್ರು ಅಂದ್ರೂ ನನ್ನ ಪಾತ್ರ ಚೆನ್ನಾಗಿದೆ ಅಂದರೆ ಐ ಅಕ್ಸೆಪ್ಟ್. ಸೊ ಎಲ್ಲಾನು ನೋಡ್ತೀನಿ. ಡಿಪೆಂಡ್ಸ್. ಸೊ ಈಗ ಒಬ್ಬ ನಟಿಗೆ ಒಂದು ಕನಸಿನ ಪಾತ್ರ ಅಂತ ಇದ್ದೇ ಇರುತ್ತೆ, ಅದು ಯಾವುದೇ ನಟಿ ಆಗಿರಬಹುದು. ಸೊ ನಿಮ್ಮ ಡ್ರೀಮ್ ರೋಲ್, ಈ ಥರದ್ದು ಒಂದು ಪಾತ್ರ ನಾನು ಮಾಡಬೇಕು ಅಂತ ಆಸೆ ಇದೆ, ಯಾರಾದರೂ ಮಾಡಿರೋ ಪಾತ್ರ ಆಗಿರಬಹುದು ಹಿಂದೆ, ಅಥವಾ ಮಾಡದೇ ಇರುವಂಥ ಪಾತ್ರ ಆಗಿರ್ಬೋದು, ಆ ಥರ ಏನಾದರೂ ನಿಮಗೆ ಆಸೆ ಇದೆಯಾ, ಇಂಥ ಪಾತ್ರ ನಾನು ಮಾಡಬೇಕು ಅಂತ? ಮೋಸ್ಟ್ಲಿ ಕನ್ನಡದಲ್ಲಿ ಆ ಥರ ಸಿನಿಮಾಗಳನ್ನ ರೆಫರೆನ್ಸ್ ಕೊಡೋಕ್ಕೆ ಎಸ್, ನಾನು ತೆಲುಗುನಲ್ಲಿ ಸಮಂತ ಅವ್ರು ಮಾಡೋ ಪ್ರಾಜೆಕ್ಟ್ಸ್ ಇರ್ಬೋದು, ನಯನತಾರ, ಕೀರ್ತಿ ಸುರೇಶ್ ಆಮೇಲೆ ಅನುಷ್ಕಾ ಶೆಟ್ಟಿ, ಇವ್ರುಗಳು ಮಾಡಿರೋಂಥ ಪಾತ್ರಗಳನ್ನ ನನಗೂ ನಿಭಾಯಿಸೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಸಮ್ಟೈಮ್ಸ್ ಈಗ ಆ ಕತೆಗೆ ಏನಿದೆ ಅದಕ್ಕೆ ಮಾತ್ರ ನಾವು ಆ್ಯಕ್ಟ್ ಮಾಡ್ತೀವಿ. ನಮ್ಮಲ್ಲೂ ಕೆಲವೊಂದೇನೋ ಒಂದು ಹಿಡನ್ ಟ್ಯಾಲೆಂಟ್ ಇರುತ್ತೆ, ನಮ್ಮಲ್ಲಿ ಕೆಲವೊಂದು ಕೇಪಬಿಲಿಟೀಸ್ ಇರುತ್ತೆ, ಅದನ್ನು ಡೈರೆಕ್ಟರ್ ತೋರಿಸ್ಬೇಕು. ನನ್ನಲ್ಲಿರೋ ಒಂದು ಟ್ಯಾಲೆಂಟನ್ನು ಅಥವಾ ಏನು ಇದು ಮಾಡಬಲ್ಲಳು ಅನ್ನೋ ಒಂದು ಪಾತ್ರನ ಅವ್ರು ತೆಗಿಸ್ಬೇಕು. ಆ್ಯಂಡ್ ನನಗೆ ಅದು ಅಷ್ಟೊಂದು ಇಂಪಾರ್ಟೆನ್ಸ್ ಇರಬೇಕು, ವೆಯ್ಟೇಜ್ ಇರಬೇಕು ಅನ್ನೋವಂಥ ಪಾತ್ರಗಳಿಗೆ ನಿರೀಕ್ಷೆಯಲ್ಲಿದ್ದೇನೆ ನಾನು. ಡೆಫಿನೆಟ್ಲಿ ಆ ಥರ ಒಂದು ಪಾತ್ರ ಬಂತು ಅಂದರೆ ಟೀಮ್ ಯಾವುದಾದ್ರೂ ಆಗಿರಲಿ, ನನಗೆ 100% ನನ್ನ ಆ್ಯಕ್ಟಿಂಗಿಗೆ ಇರ್ಬೋದು, ನನ್ನ ಎಫರ್ಟ್ ಏನಿದೆ ಅದು ಹಾಕಿ ನಾನು ಸಿನಿಮಾ ಮಾಡ್ತೀನಿ. ಓಕೆ, ವೆರಿ ನೈಸ್. ಸೊ ನಿಮ್ಮ ಫೇವ್ರೆಟ್ ನಟಿ ಯಾರು, ಯಾಕೆ ಇಷ್ಟ ಅವರು? ನನಗೆ ದರ್ಶನ್ ಸರ್ ತುಂಬ ಇಷ್ಟ. ಅವರು ಆ ವ್ಯಕ್ತಿತ್ವ ಇಷ್ಟ ನನಗೆ ಚಿಕ್ಕ ವಯಸ್ಸಿಂದನೂ. ಈಸ್ ಮೈ ಫೇವ್ರೆಟ್ ಸ್ಟಾರ್. ಹೀರೋಯಿನ್ ಅಂತ ಬಂದಾಗ ಕನ್ನಡದಲ್ಲಿ ರಮ್ಯಾ ಅವ್ರು ಇಷ್ಟ. ಆ್ಯಂಡ್ ರಶ್ಮಿಕಾ ಕೂಡ ನನಗೆ ಇಷ್ಟ ಆಗ್ತಾರೆ. ಬಿಕಾಸ್ ನಮ್ಮ ಒಂದು ಕನ್ನಡದ ಹುಡುಗಿ ಇವತ್ತು ಇಡೀ ಪ್ರಪಂಚನೇ ರೆಕಗ್ನೈಸ್ ಮಾಡುವಂಥ ಮಟ್ಟಕ್ಕೆ ಬೆಳೆದು ನಿಂತಾಗ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಐ ಲೈಕ್ ಹರ್. ಓಕೆ, ಅವರು ಇಷ್ಟ. ಸೊ ನೀವು ದರ್ಶನ್ ಸರ್ ಅಂತ ಅಂದಾಗ ನಂಗೆ ಒಂದು ನೆನಪಾಯ್ತು, ಬಿಕಾಸ್ ರೀಸೆಂಟಾಗಿ ಅವ್ರ ಬರ್ಡೇಗೆ ನೀವು ವಿಶ್ ಮಾಡಿದ್ರಿ, ಆ ಕುದುರೆದೊಂದು ಹೌದು ಐಡಲ್ ಗಿಫ್ಟ್ ಕೊಟ್ಟಿದ್ರಿ. ಸೊ ಏನ್ ಹೇಳಿದ್ರು, ಎಷ್ಟು ಖುಷಿ ಪಟ್ರು ಅವರು? ಬಿಕಾಸ್ ಪ್ರಾಣಿ ಪ್ರಿಯ ಅಲ್ವಾ ಅವರು, ಹಾಗಾಗಿ ಅವರಿಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಅವ್ರಿಗೆ ವೈಟ್ ಹಾರ್ಸ್ ಅಂದ್ರೆ ತುಂಬಾ ಇಷ್ಟ. ಸಾರಥಿ ಮೂವಿನಲ್ಲಿ ನೋಡಿದಾರೆ, ಅದು ಅವ್ರದ್ದೇ ಹಾರ್ಸ್. ಸೊ ನಾನು ಕೂಡ ಹಾರ್ಸ್ ರೈಡಿಂಗ್ ಹೋಗ್ತಾ ಇದ್ದೇನೆ ರೀಸೆಂಟ್ ಆಗಿ. ಅದನ್ನ ನೋಡಿದಾಗ ಅದೇ ಟೈಮಲ್ಲಿ ಅವ್ರ ಬರ್ಡೇ ಕೂಡ ಇತ್ತಲ್ಲ, ಓಕೆ ಇದನ್ನ ಕೊಟ್ಟರೆ ಅವ್ರಿಗೆ ಪ್ರಾಬಬ್ಲಿ ಇಷ್ಟ ಆಗುತ್ತೆ ಅಂತ ಅನ್ಕೊಂಡು ಎಸ್ ಅವ್ರಿಗೆ ತುಂಬಾ ಇಷ್ಟ ಆಯ್ತು. ಅದನ್ನ ಇಟ್ಟಿದ್ದಾರೆ ಕೂಡ ಟಿವಿ ಮೇಲೆ, ನೋಡಿದಾಗ ಖುಷಿ ಆಗುತ್ತೆ ನನಗೆ. ಓಕೆ ನಾನು ಕೊಟ್ಟದ ಗಿಫ್ಟ್ ಅಲ್ಲಿದೆ ಅಂತ. ಸೊ ಕಾಟೇರ ಸೆಲೆಬ್ರಿಟಿ ಶೋ ಅಲ್ಲೂ ಕೂಡ ನೀವು ದೃಷ್ಟಿ ತೆಗೆದಿದ್ರಿ, ಆ ವಿಡಿಯೋ ತುಂಬಾ ವೈರಲ್ ಆಗಿತ್ತು, ನಾನು ನೋಡಿದ್ದೆ. ಆ್ಯಕ್ಚುಲಿ ಬಿ ಸರೋಜಾದೇವಿ ಮ್ಯಾಮ್ನ ಮಾತಾಡಿಸ್ತಾ ಇದ್ರು ಸರ್. ನಾನು ಆಗ್ತಾನೆ ಅಲ್ಲ, ಆಲ್ರೆಡಿ 2 ಸಲ ನೋಡಿದ್ದೆ ಸಿನಿಮಾ ಸೆಲೆಬ್ರಿಟಿ ಶೋಗೂ ಮುಂಚೆ. ಅದು ಇನ್ನೊಂದ್ಸಲ ಅವರೊಟ್ಟಿಗೆ ಕುತ್ಕೊಂಡು ನೋಡಿದಾಗ ಅವ್ರ ಪರ್ಫಾರ್ಮೆನ್ಸ್ ಇದೆಯಲ್ಲ ಅಲ್ಟಿಮೇಟ್ ಆಗಿದೆ ಕಾಟೇರದಲ್ಲಿ. ಅದನ್ನ ನೋಡಿ ದೃಷ್ಟಿ ತೆಗೆದೆ ಅಷ್ಟೇ. ಬಿಕಾಸ್ ಅಫ್ಕೋರ್ಸ್ ದೃಷ್ಟಿ ಆಗಿರುತ್ತೆ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ. ನಿಮ್ಮ ಫೇವ್ರೆಟ್ ಮೂವಿ ಯಾವುದು ದರ್ಶನ್ ಅವ್ರದ್ದು? ನನಗೆ ಅವ್ರದ್ದು ಎಲ್ಲ ಸಿನಿಮಾಗಳು ಇಷ್ಟ. ಫ್ರಮ್ ದ ಮೆಜೆಸ್ಟಿಕ್ ಟು ಕಾಟೇರ, ಅದೆಲ್ಲ ಸಿನಿಮಾ ಸೂಪರ್.
ಓಕೆ, ಸೊ ಇನ್ನು ಫಿಟ್ನೆಸ್ ಬಗ್ಗೆ ನಾನು ಮಾತಾಡಲೇಬೇಕು, ಬಿಕಾಸ್ ಯಾವುದೇ ಒಬ್ಬ ನಟಿಗಾಗಲಿ ಫಿಟ್ನೆಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಫಿಟ್ಟಾಗಿ ಇಟ್ಕೋಬೇಕು, ಸ್ಕಿನ್ ಕೇರು, ಹೇರ್ ಕೇರು ಎಲ್ಲನೂ ಮಾಡ್ಕೊಂಡಿರ್ಬೇಕು. ಸೊ ಆ್ಯಕ್ಟಿಂಗ್ ಅಂದ ತಕ್ಷಣ ನಾವು ಬೇರೆಲ್ಲದ್ರ ಕಡೆನೂ ಕೂಡ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಹೌ ಡಿಫಿಕಲ್ಟ್ ಡೂ ಯು ಫೀಲ್ ಇಟ್ ಇಸ್ ಡಿಫಿಕಲ್ಟ್ ಆರ್ ಖುಷಿ ಆಗುತ್ತಾ? ಹೇಗೆ ಅನ್ಸುತ್ತೆ ಈ ಫಿಟ್ನೆಸ್, ಹೇರ್ ಕೇರ್, ಸ್ಕಿನ್ ಕೇರ್ ನಮ್ಮನ್ನು ನಾವು ಚೆನ್ನಾಗಿ ಇಟ್ಕೊಳ್ಳೋದ್ರ ಬಗ್ಗೆನೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡುವಂಥದ್ದು ನಿಮ್ಮ ಫೀಲ್ಡಲ್ಲಿ ಎಸ್ಪೆಷಲಿ? ಆ್ಯಕ್ಚುಲಿ ನಮ್ಮ ಇದು ಆರ್ಟಿಸ್ಟಿಗೆ ಬಾಡಿನೇ ದೇಗುಲ, ಅದೇನೋ ಅಂತಾರೆ, ದೇಹವೇ ದೇಗುಲ ಇದ್ದಂಗೆ. ಸೊ ವಿ ಹ್ಯಾವ್ ಟು ಮೇಂಟೈನ್ ಅಟ್ ಎನಿ ಕಾಸ್ಟ್. ಏಜ್ ಆಗ್ತಾ ಇರುತ್ತೆ, ಸೊ ಆ ಏಜ್ನ ನಾವು ಕಂಟ್ರೋಲ್ ಮಾಡಬೇಕು, ನಮ್ಮ ಸ್ಕಿನ್ ಚೆನ್ನಾಗಿಟ್ಕೋಬೇಕು. ಅಂದರೆ ಏಜ್ ಆಗ್ತಾ ಆಗ್ತಾ ಸ್ಕಿನ್ ಸ್ವಲ್ಪ ನಮಗೆ ಟೈಟ್ನಿಂಗ್ ಕಮ್ಮಿ ಆಗುತ್ತೆ ಆ್ಯಂಡ್ ಹೇರ್ ಫಾಲ್ ಆಗುತ್ತೆ. ಸೊ ಎಲ್ಲನೂ ಚೆನ್ನಾಗಿಟ್ಕೋಬೇಕು, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಶೂಟಿಂಗ್ ಶೆಡ್ಯೂಲ್ಸ್ ಇಲ್ಲ ಅಂತಂದಾಗ ಡೆಫಿನೆಟ್ಲಿ ಅಲ್ಲಿ ಗೋ ಜಿಮ್, ಸ್ವಿಮ್ಮಿಂಗ್, ಹಾರ್ಸ್ ರೈಡಿಂಗ್, ಡಾನ್ಸ್ ಕ್ಲಾಸ್ ಎಲ್ಲನೂ ಹೋಗ್ತಾ ಇರ್ತೀನಿ. ಆ್ಯಂಡ್ ಮನೆಯಲ್ಲೂ ಕೂಡ ಎಲ್ಲ ಥರ ಜ್ಯೂಸಸ್ನ, ಬಿಕಾಸ್ ಸ್ಕಿನ್ ಚೆನ್ನಾಗಿ ಇಟ್ಕೋಬೇಕು ಅನ್ನೋ ಕಾರಣಕ್ಕೆ ಎವ್ರಿ ಡೇ ಡಿಫ್ರೆಂಟ್ ಕೈಂಡ್ ಆಫ್ ಜ್ಯೂಸ್, ಸ್ಪಿನಾಚ್ ಇರ್ಬೋದು, ವಾಟರ್ ಮೆಲನ್, ABC, ಕ್ಯಾರೆಟ್ ಜ್ಯೂಸ್, ಟೊಮೆಟೊ ಜ್ಯೂಸ್. ಸೊ ಯಾವ್ಯಾವ ಥರ ಜ್ಯೂಸಸ್, ಹಣ್ಣು ತರಕಾರಿ ಇದೆ ಅದನ್ನೆಲ್ಲನೂ ಕುಡಿಬೇಕು ಸ್ಕಿನ್ ಚೆನ್ನಾಗಿ ಇಟ್ಕೋಬೇಕು. ಅಂದರೆ ಹೇರ್ ಅಂದರೆ ಆಮ್ಲ, ಬೆಳಗ್ಗೆ ಎದ್ದಾಗ ನೀವು ಆಮ್ಲ ಜ್ಯೂಸ್ ಕುಡಿದ್ರೆ ಹೇರ್ ಚೆನ್ನಾಗಿರುತ್ತೆ. ಆ್ಯಂಡ್ ಯಾ ಡೆಫಿನೆಟ್ಲಿ ಫಿಟ್ನೆಸ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಸದ್ಯಕ್ಕೆ ನನಗೆ ಸ್ಟ್ರೆಸ್ ಅನ್ಸುತ್ತೆ ಎಲ್ಲೋ ಒಂದು ಕಡೆ. ಈಗ ಡಯಟಲ್ಲಿ ಇರ್ತೀರಾ, ಏನೋ ನಮಗೆ ತುಂಬ ಇಷ್ಟ ಆಗಿರೋದನ್ನ ತಿನ್ನೋಕ್ಕಾಗಲ್ಲ, ಕಂಟ್ರೋಲ್ ಮಾಡ್ಕೋಬೇಕು ಆ್ಯಂಡ್ ಪ್ರತಿದಿನ ಜಿಮ್ಮಿಗೆ ಹೋಗಲೇಬೇಕು, ಎಲ್ಲೋ ಒಂದು ಕಡೆ ಸ್ಟ್ರೆಸ್ ಅನ್ಸಲ್ವಾ ಅದು ಅಂತ? ನಾನು ಫುಡ್ಡಿ ಆಗಿರೋದ್ರಿಂದ ಪ್ರಾಬಬ್ಲಿ ನನಗೆ ತುಂಬ ಸ್ಟ್ರೆಸ್ ಅನಿಸುತ್ತೆ. ಸಮ್ಟೈಮ್ಸ್ ಸ್ವೀಟ್ಸ್ ತಿಂದಿಲ್ಲ ಅಂದರೆ ನಂಗೆ ಡಿಪ್ರೆಷನ್ ಥರನೇ ಆಗುತ್ತೆ. ಆ್ಯಂಡ್ ಸಮ್ ಪೀಪಲ್, ನನ್ನ ಫ್ರೆಂಡ್ಸ್ಗಳನ್ನ ನೋಡ್ತೀನಿ, ಅವ್ರು ಮುಟ್ಟೋದೇ ಇಲ್ಲ. ಅಟ್ ಎನಿ ಕಾಸ್ಟ್ ಒಂಚೂರು ಟೇಸ್ಟ್ ಮಾಡೋದ್ರೂ ಒಂದು ಚಾಕ್ಲೇಟ್, ಒಂದು ಕೇಕ್, ಸ್ಮಾಲ್ ಪೀಸ್ ಆಫ್ ಕೇಕು ಕೂಡ ತಿನ್ನಲ್ಲ. ಬಟ್ ನಾನು ಅಷ್ಟು ಕಂಟ್ರೋಲ್ ಮಾಡೋಕ್ಕಾಗಲ್ಲ ನನ್ನ ಕೈಯಲ್ಲಿ. ಪ್ರಾಬಬ್ಲಿ ಅಷ್ಟು ಮೇಂಟೈನ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಫಿಟ್ಟಾಗಿರ್ತಾ ಇದ್ದೆ. ನಾನು ಅಷ್ಟು ಮೇಂಟೈನ್ ಮಾಡಲ್ಲ. ಆಲೀಟ್, ನಾನು ಊರಿಗೆ ಹೋದರೆ ನಮ್ಮ ಮಮ್ಮಿ ಏನು ಪ್ರಿಪೇರ್ ಮಾಡಿರ್ತಾರೆ ತಿಂದ್ಬಿಡ್ತೀನಿ. ಮನೆಯಲ್ಲೂ ಅಷ್ಟೇ. ಸಮ್ಟೈಮ್ಸ್ ಆಗಲ್ಲ ಅಂದರೆ ಅದು ನಿಮಗೆ ಕಾಮಿಡಿ ಅನ್ಸ್ಬೋದು, ಬೆಳಗ್ಗೆಯಿಂದ ರಾತ್ರಿವರೆಗೂ ಡಯಟ್ ಮಾಡಿರ್ತೀನಿ, ರಾತ್ರಿ ನನಗೆ ಕಂಟ್ರೋಲ್ ಮಾಡಿದೆ ಆರ್ಡರ್ ಮಾಡ್ಕೊಂಡು ಏನು ಬೇಕು ತಿಂತೀನಿ. ಸೊ ಮಾಡಿ ಡಯಟು ವೇಸ್ಟ್ ಆಗುತ್ತೆ. ಬಟ್ ನಾನು ಸೀರಿಯಸ್ಸಾಗಿ ಡಯಟ್ ಮಾಡೋದು ಯಾವಾಗ, ಇನ್ನೇನು ಶೂಟಿಂಗ್ ಶುರುವಾಗೋಕ್ಕೆ ಒಂದು ತಿಂಗಳಿದೆ, ಒಂದು 15 days ಇದೆ ಅನ್ನುವಾಗ ಸ್ಟ್ರಿಕ್ಟಾಗಿ ಡಯಟ್ ವರ್ಕೌಟ್ ನಾನು ಮಾಡ್ತೀನಿ. ಸೊ ಅವಾಗ ಮೇಂಟೈನ್ ಆಗುತ್ತೆ. ಇಲ್ಲ ಅಂತಂದರೆ ಪ್ಲಂಪಿ ಆಗ್ತೀನಿ ಅಷ್ಟೇ. ಓಕೆ, ಸೊ ಈಗ ರಿಲೇಷನ್ಶಿಪ್ಸ್ ಬಗ್ಗೆ ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳೋಣ ಅಂದ್ಕೊಂಡೆ. ಸೊ ಈ ಅಟ್ ಪ್ರೆಸೆಂಟ್ ರಿಲೇಷನ್ಶಿಪ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಆಮೇಲೆ ಸಾಕಷ್ಟು ರಿಲೇಷನ್ಶಿಪ್ಸ್ಗಳು ಬ್ರೇಕ್ ಆಗ್ತಿದೆ, ಬೀಟ್ ಒಂದು ಹುಡುಗ ಹುಡುಗಿ ಮಧ್ಯೆ ಇರ್ಬೋದು, ಹಸ್ಬೆಂಡ್ ಆ್ಯಂಡ್ ವೈಫ್ ಆರ್ ಫ್ರೆಂಡ್ಸ್ ಆ ಥರ. ಸೊ ಏನು ಕಾರಣ ಅಂತ ನೀವು ಹೇಳ್ತೀರಾ ಅಂತ? ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಇನಿಷಿಯಲ್ ಟೈಮಲ್ಲಿ ಅವ್ರ ಇಷ್ಟ ಎಲ್ಲ ನಮಗಿಷ್ಟ, ನಮ್ಮ ಕಷ್ಟ ಎಲ್ಲ ಅವ್ರಿಗೂ ಇಷ್ಟ. ಸೊ ಈ ಥರ ಇನಿಷಿಯಲ್ ಡೇಸಲ್ಲಿ ಇರ್ತಾರೆ. ಬಟ್ ಅದು ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತಂದರೆ ನಮ್ಮ ಒಂದು ಇಷ್ಟ ಕಷ್ಟಗಳೇ ಅವ್ರಿಗೆ ಇರಿಟೇಟ್ ಆಗೋಕ್ಕೆ ಶುರುವಾಗುತ್ತೆ. ಸೊ ಆಮೇಲೆ ನಾವೇನೋ ಒಂದು ಮಾಡ್ತೀವಿ ಅನ್ನೋದು ಅವ್ರಿಗೆ ಇಷ್ಟ ಆಗ್ತಿರಲ್ಲ ಆ್ಯಂಡ್ ಟೈಮ್ ಕೊಡಲ್ಲ. ಆ ಟೈಮ್ ಕೊಡದೇ ಇರೋದೊಂದು ಮೇಜರ್ ಕಾರಣನೇ ಇವಾಗಿನ ರಿಲೇಷನ್ಶಿಪ್ಸ್ ಬ್ರೇಕ್ ಆಗೋದಕ್ಕೆ ಆಗ್ತಾ ಇದೆ. ಟೈಮ್ ಕೊಡಬೇಕು, ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಸ್ಪೆಷಲಿ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ನಾನು ಹೇಳ್ತೀನಿ. ಯಾಕಂದರೆ ಅವ್ರು ಮಾಡೋ ಒಂದು ಕೆಲಸಗಳು ಅಥವಾ ಯಾರನ್ನೋ ಮಾತಾಡ್ಸೋದಿರ್ಬೋದು, ಎಲ್ಲೋ ಹೋಗಿರೋದು ನಮಗೆ ಇಷ್ಟ ಆಗದೇ ಇದ್ರೂ ನಾವು ಸಹಿಸ್ಕೊಬೇಕಾಗುತ್ತೆ ಸಮ್ಟೈಮ್ಸ್. ಬಿಕಾಸ್ ಅಲ್ಲೇನು ತಪ್ಪಿರಲ್ಲ, ನಾವು ನೋಡೋ ರೀತಿ ಕರೆಕ್ಟಾಗಿದ್ದಾಗ ಆಪೋಸಿಟ್ ಅದು ಹುಡುಗ ಆಗಿರಲಿ ಹುಡುಗಿ ಆಗಿರಲಿ ಅದನ್ನು ನಾವು ಸರಿಪಡಿಸ್ಕೋಬೇಕು. ಟೈಮ್ ಅಟ್ಲೀಸ್ಟ್ ಸಾಧ್ಯವಾದಷ್ಟು ಟೈಮ್ ಮಾಡಿಕೊಂಡು ನಾವು ಇಷ್ಟಪಡೋರನ್ನ ನಾವು ಮಾತಾಡಿಸಿದಾಗ, ನಾವು ಟೈಮ್ ಕೊಟ್ಟಾಗ, ಅರ್ಥ ಮಾಡ್ಕೊಂಡಾಗ ರಿಲೇಷನ್ಶಿಪ್ಸ್ ಚೆನ್ನಾಗಿರುತ್ತೆ. ಈಗಿನ ಕಾಲದಲ್ಲಿ ಎಲ್ಲರಿಗೂ ಈಗೋ ಪ್ರಾಬ್ಲಮ್, ಸೆಲ್ಫ್ ರೆಸ್ಪೆಕ್ಟ್. ಸೊ ಈ ಕಾರಣದಿಂದನೇ ತುಂಬ ಬ್ರೇಕ್ ಆಗ್ತಾ ಇದೆ. ಆ್ಯಂಡ್ ಇನಿಷಿಯಲ್ ಡೇಸ್ನಲ್ಲಿ ಫುಲ್ ಡೇ ಟೈಮ್ ಕೊಟ್ಬಿಡ್ತಾರೆ. ಅಂದರೆ ಬೆಳಗ್ಗೆ ಗುಡ್ ಮಾರ್ನಿಂಗಿಂದ ಗುಡ್ ನೈಟ್ವರೆಗೂ ಮಾತಾಡ್ತಿರ್ತಾರೆ. ಹೊಸ ಪರಿಚಯ, ಯಾವುದೇ ಸಂಬಂಧ, ಗಂಡ ಹೆಂಡತಿ ಇರ್ಬೋದು, ಲವರ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು. ಸೊ ಸ್ಟಾರ್ಟಿಂಗಲ್ಲಿ ಕೊಡುವಂಥ ಟೈಮ್ ಕ್ರಮೇಣ ಹೋಗ್ತಾ ಅದು ಕಡಿಮೆ ಆದಾಗ ಅದರಲ್ಲಿ ಒಬ್ಬರಲ್ಲಿ ಯಾರಿಗಾದ್ರೂ ಟೈಮ್ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಆ ಎಕ್ಸ್ಪೆಕ್ಟೇಷನ್ ಅದೊಂದು ಹರ್ಟ್ ಆಗುತ್ತೆ. ಈ ರೀತಿ ತುಂಬ ಬ್ರೇಕಪ್ಸ್ ಆಗ್ತದೆ. ಸೊ ಅದೊಂದನ್ನು ಅರ್ಥ ಮಾಡಿಕೊಂಡು ಟೈಮ್ ಕೊಟ್ಕೊಂಡು, ಟೈಮ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಇದೆರಡಿದ್ರೆ. ನೀವು ಒಂದು ರಿಲೇಷನ್ಶಿಪ್ಪಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ? ವಾಟ್ ಡು ಯು ಎಕ್ಸ್ಪೆಕ್ಟ್, ವಿಚ್ ಯು ಥಿಂಕ್ ವಿಚ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಟು ಕೀಪ್ ಇಟ್ ಗೋಯಿಂಗ್ ಸ್ಟ್ರಾಂಗ್? ಆ ಪ್ರೀತಿ ಕಾಳಜಿ ಅನ್ನೋದೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಈಗ ನನಗೆ ನಾನು ಹೆಂಗಿದ್ದೀನಿ ನನ್ನನ್ನು ಹಾಗೆ ಇಷ್ಟಪಡಬೇಕು. ನೀನು ನಿನಗೋಸ್ಕರ ಚೇಂಜ್ ಓಕೆ ಆಗ್ತೀನಿ, ಬಟ್ ಎಷ್ಟಾಗ್ಬೋದು ಅಷ್ಟು ಸಾಧ್ಯ. ಕಂಪ್ಲೀಟ್ ನನ್ನನ್ನೇ ನೀನು ಚೇಂಜ್ ಮಾಡೋಕ್ಕೋರೆ, ನೀನು ಇಷ್ಟಪಟ್ಟಿದ್ದು ನನ್ನನ್ನಲ್ಲ. ಸೊ ಈ ಥರ ಆಗ್ಬಿಡುತ್ತೆ. ಸೊ ನನಗೆ ನನ್ನನ್ನು ಹೆಂಗಿರ್ತೀನಿ ನಾನು ಅದೇ ಥರ ಇಷ್ಟಪಡಬೇಕು. ಆ್ಯಂಡ್ ನಾನು ಏನು ಕೆಲಸ ಮಾಡ್ತೀನಿ ಅದಕ್ಕೆ ಸಪೋರ್ಟ್ ಮಾಡಬೇಕು. ಎಲ್ಲ ಈಗ ನನ್ನ ಸುಖ ದುಃಖಗಳನ್ನೆರಡನ್ನೂ ಹಂಚ್ಕೋಬೇಕು. ಈ ಥರ ಒಂದು ಹುಡುಗನ ನಾನು ಲೈಫ್ ಪಾರ್ಟ್ನರ್ ಆಗಿ ಎಕ್ಸ್ಪೆಕ್ಟ್ ಮಾಡ್ತೇನೆ. ವೆರಿ ನೈಸ್. ಸೊ ಈಗ ಸಿಂಗಲ್ ಲೈಫ್ ಹೇಗಿದೆ? ಎಷ್ಟು ಪ್ರಪೋಸಲ್ಸ್ ಬಂದಿದೆ ಇಲ್ಲಿವರೆಗೂ? ಆ್ಯಕ್ಚುಲಿ ಏನು ಗೊತ್ತಾ, ಕಾಲೇಜ್ ಟೈಮಲ್ಲಿ ತುಂಬ ಪ್ರಪೋಸಲ್ಸ್ ಬರ್ತಾಯಿತ್ತು. ಇವಾಗ ಯಾರೂ ಪ್ರಪೋಸೇ ಮಾಡ್ತಾ ಇಲ್ಲ. ಐ ಡೋಂಟ್ ನೋ ಯಾಕೆ ಪ್ರಪೋಸ್ ಮಾಡ್ತಿಲ್ಲ ಅನ್ನೋದು ಗೊತ್ತಿಲ್ಲ.
ನೋಡಿ ಯಾಕೆ ಯಾರಿಗೆ ಅಂತ ಹೇಳೋಣ. ಗೊತ್ತಿಲ್ಲ, ಅದೇ. ಬಟ್ ಸಿಂಗಲ್ ಲೈಫ್ ಇಸ್ ಆ್ಯಕ್ಚುಲಿ ಬೆಸ್ಟ್ ಅನಿಸುತ್ತೆ. ಬಿಕಾಸ್ ನಾನು ತುಂಬ ಜನ ರಿಲೇಷನ್ಶಿಪ್ಪಲ್ಲಿ ಇರೋರ್ನು ನೋಡಿದ್ದೀನಿ, ಆ್ಯಂಡ್ ಮದುವೆ ಆಗಿರೋರ್ನು ನೋಡಿದ್ದೀನಿ, ಫ್ಯಾಮಿಲಿಲಿರ್ಬೋದು ಅಥವಾ ನನ್ನ ಫ್ರೆಂಡ್ಸ್, ನನ್ನ ಕಾಲೇಜ್ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲರೂ ಮದುವೆ ಆಗಿದೆ. ಆ ಒಂದು 100% ಆಫ್ ರಿಲೇಷನ್ಶಿಪ್ಸಲ್ಲಿ ಒಂದು 40% ಜನ ತುಂಬ ಚೆನ್ನಾಗಿದ್ದಾರೆ ಅರ್ಥ ಮಾಡ್ಕೊಂಡು. ಇನ್ನು ಕೆಲವ್ರದ್ದು ಬ್ರೇಕ್ಸ್ ಆಗೋದು, ಅದೇ ನೀವು ಹೇಳ್ದಂಗೆ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ಬೋದು, ಮನೆಯಲ್ಲೇ ಇರ್ತಾರೆ ಒಟ್ಟಿಗೆ, ನೆಮ್ಮದಿ ಇರೋದಿಲ್ಲ, ಮದುವೆ ಆಗಿರ್ತಾರೆ, ಆ ಪ್ರೀತಿ ಇರೋಲ್ಲ. ಸಿಂಗಲ್ ಲೈಫೇ ಬೆಸ್ಟ್ ಅನಿಸ್ಬಿಡುತ್ತೆ ಇಂಥದ್ದನ್ನೆಲ್ಲ ನೋಡಿದಾಗ. ಬಟ್ ನೋಡೋಣ, ನನ್ನನ್ನು ಅರ್ಥ ಮಾಡಿಕೊಂಡು ನನ್ನನ್ನು ಪ್ರೀತಿಸುವಂಥ ಹುಡುಗ ಸಿಕ್ಕಾಗ ಡೆಫಿನೆಟ್ಲಿ ಐಲ್ ಗೆಟ್ ಮ್ಯಾರಿಡ್. ಈಗ ಸದ್ಯಕ್ಕೆ ನಾನು ತುಂಬ ಚೆನ್ನಾಗಿದ್ದೀನಿ, ಇಂಡಿಪೆಂಡೆಂಟ್ ಆಗಿ ತುಂಬ ಆರಾಮಾಗಿ ನೆಮ್ಮದಿಯಾಗಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಮತ್ತೆ ಈ ಫ್ಯಾನ್ಸು ಮತ್ತೆ ಸ್ಟಾರ್ಡಮ್ ಬಗ್ಗೆ ಏನು ಹೇಳ್ತೀರಾ ಅನುಷಾ? ನಾನಿದು ಅಂಥ ಸ್ಟಾರ್ ಆಗಿಲ್ಲ, ಬಟ್ ನನ್ನನ್ನು ಪ್ರೀತಿಸೋದು ಜನ ತುಂಬ ಇದ್ದಾರೆ. ತುಂಬ ಖುಷಿ ಆಗುತ್ತೆ ಅವರಿಂದನೇ ನಾವಿವತ್ತಿರೋದು. ನಾನೇ ಅಲ್ಲ, ಯಾವುದೇ ಒಂದು ಸ್ಟಾರ್ಸ್ ಆಗಿರಲಿ, ಫ್ಯಾನ್ಸ್ಗಳಿಂದನೇ ಇವತ್ತು ಅವರು ಸ್ಟಾರ್ ಅನ್ನೋ ಒಂದು ಫೇಮ್ ಸಿಕ್ಕಿರೋದು. ಅವ್ರು ಪ್ರೀತಿಸಿದ್ರೆ ಮಾತ್ರ ನಮ್ಮನ್ನು ಸ್ಟಾರ್ ಅನ್ನೋದಾಗಿರಲಿ, ನಮ್ಮನ್ನು ಆ್ಯಕ್ಟ್ರೆಸ್ ಅಂತ ಅನ್ನೋದಾಗಿರಲಿ ನಮ್ಗೆ ತುಂಬ ಖುಷಿ ಆಗುತ್ತೆ. ನನ್ನ ಬರ್ಡೇಗೆ ಎಷ್ಟು ಜನ ನನ್ನ ಮನೆ ಹತ್ರ ಬಂದಾಗ, ನನ್ನ ಬೈ ಮಿಸ್ ನಾನು 12 o'clockಗೆ ಬರ್ತೀನಿ. ರಕ್ತದಲ್ಲೂ ಯಾರೋ ಕೂಡ ಪೇಂಟಿಂಗ್ ಮಾಡಿಕೊಟ್ರು, ಸಾರಿ ಟು ಇಂಟರಪ್ಟ್. ತುಂಬ ಖುಷಿ ಆಗುತ್ತೆ ಅದನ್ನೆಲ್ಲ ನೋಡಿದಾಗ. ತುಂಬ ಅಂದರೆ ಏನಂತಾರೆ, ಖುಷಿ ಅನ್ನೋದಕ್ಕಿಂತ ಎಮೋಷ್ನಲ್ ಫೀಲ್ ಆಗುತ್ತೆ. ಇಷ್ಟು ಪ್ರೀತಿಸೋರು ಇರ್ತಾರ. ಆ್ಯಂಡ್ ಆ ಒಂದು ಪ್ರೀತಿ ನಮಗೆ ಫ್ಯಾಮಿಲಿಲಿ ಬಿಟ್ಟರೆ ಎಕ್ಸ್ಟ್ರಾ ಈ ಫ್ಯಾನ್ಸ್ಗಳಿಂದನೇ ಸಿಗೋದು ಅನ್ಸುತ್ತೆ. ಅವ್ರ ಫ್ಯಾಮಿಲಿಗಿಂತ ಹೆಚ್ಚಾಗಿ ನಮ್ಮನ್ನು ಇಷ್ಟಪಡೋದಿರ್ಬೋದು, ಗೌರವಿಸೋದು, ಪ್ರೀತಿಸೋದು ನೋಡಿದಾಗ ತುಂಬ ಎಮೋಷ್ನಲ್ ಫೀಲ್ ಆಗುತ್ತೆ. ಅವ್ರಿಗೋಸ್ಕರ ನಾವು ಏನು ಬೇಕಾದ್ರೂ ಮಾಡೋಣ ಅಂತ ಅನಿಸುತ್ತೆ. ಎಷ್ಟೊತ್ತಾದರೂ ಆಗಿರಲಿ, ಅವತ್ತು ನಾನು ದೇವಸ್ಥಾನದಿಂದ 12 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೆ. ಐ ಥಾಟ್ ಬರ್ಬೋದು ಮೈಸೂರಿಂದ, ಚಾಮುಂಡಿ ಬೆಟ್ಟದಿಂದ ಅಂತ. ಅನ್ಫಾರ್ಚುನೇಟ್ಲಿ ನನಗೆ ಅಲ್ಲೂ ಕೂಡ ಸೆಲೆಬ್ರೇಷನ್ಸ್ ಮಾಡಿಕೊಂಡು ನಾನು ಇಲ್ಲಿ ರೀಚ್ ಆಗೋಷ್ಟು 6 o'clock ಆಗುತ್ತೆ. ಬಟ್ ಬೆಳಗಾವಿಯಿಂದ, ಶಿವಮೊಗ್ಗದಿಂದ, ದಾವಣಗೆರೆಯಿಂದ ಎಲ್ಲ ಮನೆ ಹತ್ರ ಬಂದರು. ಪಾಪ ಅನ್ನಿಸ್ತು. 12 o'clock-ಇಂದ 6 o'clock-ವರೆಗೂ ವೆಯ್ಟ್ ಮಾಡ್ತಿದ್ರು. ನಾನು ಎಲ್ರಿಗೂ ಸಾರಿ ಕೇಳಿ ಐಮ್ ರಿಯಲಿ ಸಾರಿ ಅಂತ ಹೇಳಿದೆ. ಬಟ್ ಖುಷಿ ಆಯಿತು. ನಮ್ಮ ಮಮ್ಮಿ ಡ್ಯಾಡಿ ಕೂಡ ಅದನ್ನೆಲ್ಲ ನೋಡಿದಾಗ ಪರವಾಗಿಲ್ಲ, ತುಂಬ ಜನ ಸಂಪಾದನೆ ಮಾಡ್ಕೊಂಡಿದ್ಯಾ ಅಂತಂದ್ರು. ಖುಷಿ ಆಗುತ್ತೆ, ತುಂಬ ಖುಷಿ ಆಗುತ್ತೆ ಅದನ್ನ ನೋಡಿದಾಗ. ಸೊ ನೀವು ಚಾಮುಂಡಿ ಬೆಟ್ಟ ಅಂತ ನೆನಪಾಯ್ತು. ನಾನು ತುಂಬ ಸಲ ನೋಡ್ತಿರ್ತೀನಿ ನಿಮ್ಮ ವಿಡಿಯೋಸ್ ಎಲ್ಲ. ಚಾಮುಂಡಿ ಬೆಟ್ಟಕ್ಕೆ ವೆರಿ ಫ್ರೀಕ್ವೆಂಟ್ ಆಗಿ ಹೋಗ್ತಾ ಇರ್ತೀರಾ. ಸೊ ನೀವು ಇಷ್ಟ ದೇವತೆನ ಚಾಮುಂಡಿ ದೇವಿ? ಎಸ್, ನನ್ನ ಪ್ರಾಣ ಅವರು. ತುಂಬ ಇಷ್ಟ ನನಗೆ. ಅಂದರೆ ಬೆಳಗ್ಗೆ ಎದ್ದರೆ ರಾತ್ರಿ ಮಲಗುವಾಗ ಅವರನ್ನು ನೋಡಿನೇ ನಾನು ಮಲಗೋದು. ಆ್ಯಂಡ್ ಎಲ್ಲೇ ಹೋಗ್ಬೇಕು, ಈವನ್ ನನ್ನ ಮೊಬೈಲ್ ವಾಲ್ಪೇಪರ್ ಕೂಡ. ಸೊ ಎಲ್ಲ ಕಡೆ ಚಾಮುಂಡೇಶ್ವರಿ ಇರ್ತಾರೆ. ಆಚೆ ಹೋಗ್ಬೇಕಾದ್ರೂ ನಾನು ನಮಸ್ಕಾರ ಮಾಡಿ ಹುಷಾರಾಗಿ ಹೋಗ್ಬಿಟ್ಟು ಬರ್ಬೇಕು ನಾನು ಅಂತ ಕೇಳ್ಕೊತೀನಿ. ವಾಪಸ್ ಬಂದ ತಕ್ಷಣ ಹೋಗ್ಬಿಟ್ಟು ನಮಸ್ಕಾರ ಮಾಡಿ ನಾನು ಬಂದೆ ಅಂತ ಹೋಗಿ ಮಾತಾಡಿಸ್ತೀನಿ. ಸೊ ಆ ಥರ ಒಂದು ನನಗೆ ಬಾಂಡಿಂಗ್ ಇರೋದು ಅವ್ರ ಜೊತೆ. ಏನೇ ಒಂದು ಒಳ್ಳೆ ಕೆಲಸ ಮಾಡಬೇಕಂದ್ರೂ ಫಸ್ಟಲ್ಲಿ ಹೋಗಿ ಅವ್ರ ಪೂಜೆ ಮಾಡಿಸ್ಕೊಂಡು ಬಂದಿನೇ ನಾನು ಶುರು ಮಾಡೋದು. ಮನೆ ದೇವ್ರು ಆ್ಯಕ್ಚುಲಿ ವೆಂಕಟೇಶ್ವರ, ಅವ್ರ ಕಂಡ್ರೂ ಇಷ್ಟ, ಜಾಸ್ತಿ ಚಾಮುಂಡೇಶ್ವರಿ ಇಷ್ಟ. ಸೊ ನೀವು ನಟಿ ಆದಮೇಲೆ ಏನೇನು ಬದಲಾವಣೆ ಆಗಿದೆ ಲೈಫಲ್ಲಿ ಅಂತ ನಿಮ್ಗೆ ಅನ್ಸುತ್ತೆ? ಏನೇನು ಚೇಂಜಸ್ ನೀವು ನೋಡಿದ್ದೀರಾ? ನಾನಾಗೇ ಇದ್ದೀನಿ ಅವತ್ತಿಂದ, ಏನು ಚೇಂಜಸ್ ಇಲ್ಲ. ನನ್ನ ಫ್ರೆಂಡ್ಸ್ ಇವಾಗಲೂ ಅದನ್ನೇ ಹೇಳ್ತಿರ್ತಾರೆ. ತುಂಬ ಹತ್ತದಿಂದ ನೀನು ಅವತ್ತು ಹೆಂಗೆ ನೋಡಿದ್ವಿ ಇವತ್ತು ಕೂಡ ನೀನು ಹಾಗೆ ಇದೆಯಾ ಅಂತಾರೆ. ಆ್ಯಂಡ್ ಲೈಫ್ ಸ್ಟೈಲ್ ಚೇಂಜಸ್ ಆಗಿರ್ಬೋದು ಡೆಫಿನೆಟ್ಲಿ. ಆವಾಗ ಇನಿಷಿಯಲ್ ಡೇಸಲ್ಲಿ ನಾನು ಸೀರಿಯಲ್ ತುಮಕೂರು ನಾನು ಬ್ಯಾಂಗ್ಳೂರ್ ಶಿಫ್ಟ್ ಆಗೋದಕ್ಕೂ ಮುಂಚೆ ತುಮಕೂರು ಬ್ಯಾಂಗ್ಳೂರ್ ನಾನು ಬಸ್ಸಲ್ಲೂ ಓಡಾಡಿದ್ದೀನಿ, ನಾನ್ ಸ್ಟಾಪ್ ಫ್ಲೈಓವರ್ ಬಸ್ ತುಮಕೂರು ಬ್ಯಾಂಗ್ಳೂರ್. ಸೊ ಸಮ್ಟೈಮ್ಸ್ ಶೂಟ್ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 6ಗೆ ನಾನು ಇಲ್ಲಿ ಇರಬೇಕಿತ್ತು ಅಂದರೆ 4 o'clock-ಗೆಲ್ಲ ನಾನು ಟ್ರಾವೆಲ್ ಅಂದರೆ ಅಲ್ಲಿ ಬಸ್ ಹತ್ತುತ್ತಾ ಇದ್ದೆ. 6ಗೆ ಬಂದಲ್ಲಿ ಇಳಿತಾ ಇದ್ದೆ. ವೆಹಿಕಲ್ ಪಿಕಪ್ ಮಾಡ್ತಾಯಿದ್ರು ಸೀರಿಯಲ್ಸಿಗೆ. ಆ್ಯಂಡ್ ಪ್ಯಾಕಪ್ ಆಗೋದು ನಿಮಗೆ ಗೊತ್ತಿರ್ಬೋದು, ಸೀರಿಯಲ್ಸ್ ಯೂಶಲಿ ಲೇಟ್ 10-11 ಆಗ್ತಾಯಿತ್ತು. ಆವಾಗ ಮತ್ತೆ ಗೊರಗುಂಟೆಪಾಳ್ಯ ಆ ಥರ ಬಂದು ಅದೇ ಥರ ಬಸ್ಸಿಗೆ ವೆಯ್ಟ್ ಮಾಡಿ ನಾನು ಮನೆಗೆ ಹೋಗಿ ಒಂದು 2-3 hours ಅಷ್ಟೇ ನಿದ್ದೆ ಮಾಡ್ತಾ ಇದ್ದಿದ್ದು ಸೀರಿಯಲ್ಸ್ ಮಾಡಬೇಕಾದ್ರೆ. ಸೊ ಅಲ್ಲಿಂದ ಮತ್ತೆ ಬಂದು ಮತ್ತೆ ಶೂಟಿಂಗ್ ಮುಗಿಸ್ಕೊಂಡು ಮತ್ತೆ ಹೋಗ್ತಾ ಇದ್ದೆ. ನನಗೆ ಸ್ಟ್ರೆಸ್ ಲೆವೆಲ್ ತುಂಬ ಇದಾಗ್ತಾ ಇತ್ತು. ಮನೇಲಿ ಹೇಳ್ತಿರು, ಯಾಕೆ ಇಷ್ಟು ಕಷ್ಟಪಡ್ತಾ ಇದೆಯಾ, ಬೇಗ ನಿಂಗಿದೆಲ್ಲ ಅಂತ. ಬಟ್ ನಾನು ಆಗಲೇ ಹೇಳ್ದಂಗೆ ಇಂಡಸ್ಟ್ರಿಗೆ ನಾನು ಬಂದಿದ್ದೀನಿ ಅಂದಾಗ ಇದ್ರಲ್ಲಿ ನಾನು ಏನಾದರೂ ಅಚೀವ್ ಮಾಡಿದ್ರೆ ನಾನು ವಾಪಸ್ ಹೋಗಬೇಕು. ಸೊ ನಾನು ಹಂಗೆ ಮಧ್ಯದಲ್ಲಿ ಕ್ವಿಟ್ ಮಾಡಿದೆ, ಇಲ್ಲ ನನ್ನ ಕೈಲಿ ಆಗಲ್ಲ ಅಂತ ಅಂದ್ಕೊಂಡೆ ಅಂತಂದರೆ ನಾನು ಬಂದಿದ್ದಕ್ಕೆ ವ್ಯರ್ಥ ಆಗ್ಬಿಡುತ್ತೆ, ಏನು ಯೂಸ್ಫುಲ್ ಇರಲ್ಲ. ನಾನೇನಾದ್ರು ಹುಟ್ಟಿದ್ದೀನಿ ಅಂದಾಗ ಏನಾದ್ರು ಒಂದು ಸಾಧನೆ ಮಾಡಬೇಕು ಅನ್ನೋದು ಒಂದು ನನ್ನ ಮನೆಯಲ್ಲಿ ಆರ್ಗ್ಯೂ ಮಾಡಿ ಮತ್ತೆ ಅದೇ ಥರ ಕಷ್ಟಪಡ್ತಾ ಇದ್ದೆ. ಆ್ಯಂಡ್ ಲೇಟರ್ ಇದು ತುಂಬ ಆಗಲ್ಲ, ಲೆಟ್ ಮಿ ಶಿಫ್ಟ್ ಟು ಬ್ಯಾಂಗ್ಳೂರ್ ಅಂತ ಬ್ಯಾಂಗ್ಳೂರಿಗೆ ಶಿಫ್ಟ್ ಆದೆ, ಕಾರ್ ತೊಗೊಂಡೆ. ಸೊ ಇವಾಗ ತುಮಕೂರು ಬ್ಯಾಂಗ್ಳೂರ್ಗೆ ನಾನೇ ಡ್ರೈವಿಂಗ್ ಬರ್ತಾ ಇರಲಿಲ್ಲ. ಆವಾಗಲೂ ಕಾರ್ ಇತ್ತು ಮನೆಯಲ್ಲಿ, ಬಟ್ ನಂಗೆ ಡ್ರೈವಿಂಗ್ ಬರದೇ ಇದ್ದ ಕಾರಣ ನಾನು ಬಸ್ಸಲ್ಲಿ ಓಡಾಡ್ತಿದ್ದೆ. ಸೊ ಇವಾಗ ನಾನೇ ಡ್ರೈವ್ ಮಾಡ್ಕೊಂಡು ಓಡಾಡ್ತೀನಿ. ಲೈಫ್ ಇವಾಗ ಈಸಿಯರ್ ಅನ್ಸುತ್ತೆ.
ಬಟ್ ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ ನಾನು ಇಂಡಸ್ಟ್ರಿಗೆ ಬರಬಾರ್ದಾಗಿತ್ತು, ಹೇಗೂ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಇಂಜಿನಿಯರ್ ಆಗಿ ಯಾವ್ದಾದ್ರು ಒಂದು IT ಕಂಪ್ನಿಯಲ್ಲಿ ಜಾಬ್ ಮಾಡಿದ್ರೆ ಚೆನ್ನಾಗಿರೋದು ಅಂತ ಯಾವತ್ತಾದ್ರೂ ಆ ಥಾಟ್ ಬಂದು? ಒಂದು 3 ಮಂತ್ಸ್ ನಾನು ಕೆಲಸ ಮಾಡಿದ್ದೆ, ಒಂದು ಸಿನಿಮಾ ಮಾಡಿ 3 ಮಂತ್ಸ್ ಕೆಲಸ ಕೂಡ ಮಾಡಿದೆ. ಬಟ್ ಅಲ್ಲಿ IT ವರ್ಕ್ ಮಾಡೋರಿಗೆ ನಾನು ಏನು ಹೇಳಲ್ಲ, ಅದು ಅವ್ರು ಕಷ್ಟಪಟ್ಟು ಓದಿರ್ತಾರೆ, ಅವ್ರು ಕೆಲಸ ಮಾಡ್ತಾರೆ. ನನಗೆ ಯಾಕೋ ಅದು ಅಡ್ಜಸ್ಟ್ ಆಗಿಲ್ಲ, ಬಿಕಾಸ್ ಆನ್ ಟೈಮ್ ಹೋಗಬೇಕಿತ್ತು. ಇಲ್ಲಿ ಇಂಡಸ್ಟ್ರಿನಲ್ಲೂ ಹೋಗಲೇಬೇಕು, ಬಟ್ ಇದು ತುಂಬ ಪ್ರೀತಿಯಿಂದ ಕೆಲಸ ಮಾಡ್ತೀವಿ, ಅದು ಕಷ್ಟಪಟ್ಟು ಕೆಲಸ ಮಾಡ್ತಿರ್ತೀವಿ. ಅಯ್ಯೋ ಹೋಗಬೇಕಲ್ಲ ಅನ್ನೋ ಒಂಥರ. ಬೆಳಗ್ಗೆ ಆನ್ ಟೈಮ್ ಸ್ವಲ್ಪ ಲೇಟ್ ಆಯಿತು ಅಂದರೆ ಆಫ್ ಡೇಗೆ ಸ್ಯಾಲ್ರಿ ಕಟ್ ಆಗ್ತಿತ್ತು, ಸ್ಯಾಲ್ರಿ ಕೂಡ ಅಷ್ಟೇ. ಸೊ ಐಮ್ ಲೈಕ್ ಬೇಡ, ನಾನು ಆ ಪ್ರೊಫೆಷನ್ನೇ ಚೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು IT ನಾನು ಸೈಡಿಗಿಟ್ಟು ಇಂಡಸ್ಟ್ರಿನ ಪ್ರೊಫೆಷ್ನಲ್ ಆಗಿ ತೊಗೊಂಡೆ. ಓಕೆ. ಸೊ ನೀವು ತುಂಬ ಟ್ರಾವೆಲ್ ಫ್ರೀಕ್ ಅಂತ ಕೇಳ್ಪಟ್ಟಿದ್ದೀನಿ. ಸೊ ನಿಮಗೆ ಫೇವ್ರೆಟ್ ಡ್ರೀಮ್ ಡೆಸ್ಟಿನೇಷನ್ ಯಾವುದು? ಎಲ್ಲೆಲ್ಲೆಲ್ಲ ಹೋಗಬೇಕು ಅಂದ್ಕೊಂಡಿದ್ದೀರಾ? ಯಾವ್ಯಾವ? ನನಗೆಲ್ಲ ಇಡೀ ಪ್ರಪಂಚ ಸುತ್ತಬೇಕು ಅಂತ ಆಸೆ ಇದೆ, ಟೈಮ್ ಮಾಡ್ಕೊಂಡು ಎಲ್ಲ ಕಡೆ ಓಡಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ಈ 24th ಐ ಆಮ್ ಗೋಯಿಂಗ್ ಕೇರಳ, ಆ್ಯಂಡ್ ನೆಕ್ಸ್ಟ್ ಮಂತ್ ಐ ಆಮ್ ಗೋಯಿಂಗ್ ಇಂಡೋನೇಷಿಯಾ, ಬಾಲಿ ವಿತ್ ಮೈ ಫ್ರೆಂಡ್ ಅಗೈನ್. ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಬೇಕು. ಸೊ ಐ ಪ್ಲ್ಯಾನ್ ಆದಷ್ಟು ಬೇಗ. ನಮ್ಮನ್ನು ಕರ್ಕೊಂಡು ಹೋಗಿ ಪ್ಲೀಸ್ ಕಮ್. ನಾನು ನಿಮ್ಮನ್ನು ಕರೆದೆ. ಸ್ವೀಟ್ ಆಫ್ ಯು. ಸೊ ನೋಡೋಣ, ಇಫ್ ಟೈಮ್ ಪರ್ಮಿಟ್ಸ್ plan, ಯಾವ್ದಾದ್ರು ಒಂದು ಟ್ರಿಪ್ ಪ್ಲಾನ್ ಮಾಡೋಣ. ಓಕೆ. ಸೊ ಫೈನಲಿ ನಮ್ಮ ಪ್ರೋಗ್ರಾಮ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಬೇಕು. ತುಂಬ ಖುಷಿ ಆಯಿತು, ತುಂಬ ಪ್ರೀತಿಯಿಂದ ನೀವು ಮನೆಗೆ ಬಂದು ಇಷ್ಟೊಂದೆಲ್ಲ ನನ್ನ ಒಂದು ಲೈಫ್ ಸ್ಟೈಲ್ನ ನೀವು ನಿಮ್ಮ ಚಾನಲಲ್ಲಿ ತೋರಿಸ್ತಾ ಇದ್ದೀರಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಥ್ಯಾಂಕ್ಸ್ ಅಲಾಟ್. ಆ್ಯಕ್ಚುಲಿ ನಾವು ಥ್ಯಾಂಕ್ಸ್ ಹೇಳಬೇಕು, ಬಿಕಾಸ್ ನಿಮ್ಮ ಸಪೋರ್ಟು, ಹಾಗೇನೆ ಏನು ಕೇಳಿದ್ರು ಬೇಜಾರು ಮಾಡ್ಕೊಳ್ದೆ ಏನಿಲ್ಲ ಮಾತಾಡ್ಸಿದ್ರಿ. ಸೊ ತುಂಬ ಖುಷಿ ಆಯಿತು ನಮಗೆ. ಅಫ್ಕೋರ್ಸ್ ನೀವೆಲ್ಲ ಇದ್ರೇ ನಮಗೆ ಹಾಸ್ಪಿಟಾಲಿಟಿ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ವೆರಿ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್. Thank you so much. ಥ್ಯಾಂಕ್ಸ್.